देवता गौरीश्य जाति कुमार संवत कंठोत्थित संवाराख्य वाक्य प्रयत्न सहित नादध्वनि चलिता अतिव्यस्त कल्पानुष्ठान तथा भूतोष्टकरण विवृत प्रयत्नैक मात्रिका भूमि देवता ब्राह्मण जाति सत्वगुण सहित तज्जन्यंगुलि मध्य रेखान्यास योग्य लक्ष्मी कृत गलबिल विनिस्तृत मृगध्वनिकागातुल्य गांधार स्वर हेतु भूता मूर्धस्थानोत्पन्नोदात्त स्वर गुणक देवता ब्राह्मण जात्यकार अनुमात्रिक विराम संवत कंठोत्थित संवार दोषाल्प प्राणाख्य वाक्य प्रयत्न जनिता पादुस्थानित्वा मध्य पार्श्वभाग कर्णेश स्पृष्ट प्रयत्नार्थमात्रिक परांगभूता वायुदेवता कवैश्य जातिकयकार संवत कंठोत्थित संवाराख्य वाक्य प्रयत्न सहित नादध्वनि जनिता अत्युपसंहृत कल्पानुष्ठान तथा भूतोष्टकर्ण संवृत प्रयत्नैकमात्रिका चंद्रदेवता कवैश्य जातिरजो गुणसहितानामिकाङ्गुल्यन्त्यरेखान्यास योग्य उच्चैष्ट नीचैष्ट धर्मद्वय समाहृति जनित तदाश्रय विजातीयाय दैवतस्वर हेतुभूता कर्णमूलस्थानोत्पन्नाल्पतर प्रयत्न धैर्योऽभ्यञ्जन स्वरित स्वर गुणक देवता ब्राह्मण जात्यकार द्विमात्रिक विरामाः नमः शिवाय नमः शंभवे च मयो भवे च नमः शंकराय च मयस्कराय च नमः शिवाय च शिवतराय च नमो ब्रह्मणे नमो अस्त्वग्नये नमः पृथिव्यै नमो ओषधीभ्यः नमो वाचे नमो वाचस्पतये नमो विष्णवे बृहते करोमि नकार अकार मकार ओकार वकार इकार षकार द्वित्वाभिधान अकार नकार अकार वकार एकाराः नमो विष्णवे वकारोदात्त अकार मकार धन प्रयत्न विक्रम संज्ञकानुदात्त ओकार वकारोदात्त इकार षकार द्वित्वाभिधान अकार नकार अल्पतर प्रयत्न दैरोभ्यञ्जन स्वरित अकार वकार प्रचय एकाराः नमो विष्णवे अर्धमात्रिक नकार एकमात्रिकोदात्त अकार अनुमात्रिक विराम अर्धमात्रिक मकार द्विमात्रिक धन स्वस्ति पूजा स्वस्ति मात्रिक विराम अर्धमात्रिक वकार एकमात्रिक उदात्त इकार अर्धमात्रिक विराम
ಭಟ್ಟಿಯ ಗುರುಕೈಂಕರ್ಯ ಸಭಾ ಹಾಗೂ ಕಾಮಕೋಟಿ ವಿದ್ಯಾಲಯದ ಪರವಾಗಿ ಜಗದ್ಗುರು ಶ್ರೀ ಕಾಂಚಿ ಕಾಮಕೋಟಿ ಮಠಾಧೀಶರಿಗೆ ಹೃತ್ಪೂರ್ವಕವಾದಂತಹ ಸಭಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಜೊತೆಗೆ ಸಭೆಯಲ್ಲಿ ಮಂಟಪದಲ್ಲಿ ಆಸೀನರಾಗಿದ್ದಂತಹ ಎಲ್ಲ ವೈದಿಕ ವರೇಣ್ಯರಿಗೂ ಸಭಾಸದರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಪ್ರಕೃತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜಗದ್ಗುರುಗಳ ಪರಿವಾರವನ್ನು ಸತ್ಕಾರ ಮಾಡಬೇಕು ಎಂಬ ಪ್ರೇಮದ ನಿವೇದನೆಗೆ ಜಗದ್ಗುರುಗಳು ಓಗೊಟ್ಟು ನಮಗೆ ಸಮ್ಮತಿಯನ್ನು ಕೊಟ್ಟು ತಮ್ಮ ಉಪಸ್ಥಿತಿಯನ್ನು ಇಲ್ಲಿ ವಿಷದಪಡಿಸಿದ್ದಾರೆ. ಜೊತೆಗೆ ಯಾವುದೇ ಕಾರ್ಯಕ್ರಮ ಆದರೂ ಮೊದಲು ವಿದ್ವಜ್ಜನರಿಗೆ ಸನ್ಮಾನ ಆಗಬೇಕು ಎಂಬುದು ಗುರುಗಳ ಅಭಿಮತ. ಮೊದಲು ನಮೋ ಮಹದ್ಭ್ಯಾಹ ಅಂತ ಶುರು ಮಾಡುತ್ತೇವೆ. ಹಾಗಾರಿಂದ ವೇದವಿದ್ಧರಿಗೆ ಮೊದಲು ಸನ್ಮಾನ ಆಗಬೇಕು ಎಂಬ ಕಾರಣದಿಂದ ಅದಕ್ಕೋಸ್ಕರವೇ ಮಹನೀಯರಾದಂತಹ ಘನಪಾಠಿಗಳನ್ನೆಲ್ಲ ತಿರುಚಿ ಪ್ರದೇಶದಿಂದ ಇಲ್ಲಿ ಬರಮಾಡಿ ಅವರಿಗೆ ಮೊದಲು ಸತ್ಕಾರವನ್ನು ಸಲ್ಲಿಸಿ ಆಮೇಲೆ ಸತ್ಕಾರವನ್ನು ಸ್ವೀಕರಿಸುವುದು ಎಂಬುದು ಗುರುಗಳ ಅಭಿಮತವಾಗಿದೆ. ಆ ಕಾರಣದಿಂದಾಗಿ ನಾವು ಮೊದಲಿಗೆ ನಮ್ಮ ದಂಡಕ್ರಮ ಪಾರಾಯಣವನ್ನು ಅನುಸ್ಯೂತವಾಗಿ 300 ದಿನಗಳ ಕಾಲ ಆಚರಿಸಿದಂತಹ ಈ ಘನಪಾಠಿಗಳನ್ನು ಸತ್ಕಾರ ಮಾಡುವರಿದ್ದೇವೆ. ಅದಕ್ಕೆ ಮೊದಲಾಗಿ ಗುರುಗಳಿಗೆ ಸ್ವಸ್ತಿಯನ್ನು ಹೇಳುವುದರ ಮೂಲಕ ಫಲ ಸಮರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಓಂ ಶ್ರೀಮದಖಿಲ ಭೂಮಂಡಲಾಲಂಕಾರ ತ್ರಯತ್ರಿಂಶತ್ ಸಮಾಧುರ್ಯ ಕಮಲಾಸನ ಕಾಮಿನಿ ಸಮ್ಮೆಲ್ಲ ಸಂಫುಲ್ಲ ಮಲ್ಲಿಕಾ ಮಾಲಿಕಾ ನಿಶ್ಚಂದ ಮಕರಂದ ವಾಂಗ್ನ್ಯಂಭ ವಿಜೃಂಭಣಾನಂದ ದುಂದುಲಿತ ಮನೀಷಿ ಮಂಡಲಾನಾಂ ಅನವರತಾದ್ವೈತ ವಿದ್ಯಾ ವಿನೋದ ರಸಿಕಾನಾಂ ನಿಲಂತಲಾಲಂಕತೀಕೃತ ಶಾಂತಿದಾಂತಿ ಭೂನ್ನಃ ಸಕಲ ಭುವನ ಚಕ್ರ ಪ್ರತಿಷ್ಠಾಪಕ ಶ್ರೀಚಕ್ರ ಪ್ರತಿಷ್ಠಾ ವಿಖ್ಯಾತ ಯಶೋಲಂಕೃತಾನಃ ನಿಖಿಲ ಪಾಷಂಡ ಶಂಡ ಕಂಟಕೋದ್ಘಾಟನೇನ ವಿಶದೀಕೃತ ಭೇದ ಭೇದಾನ್ ಷಣ್ಮತ ಪ್ರತಿಷ್ಠಾಪಕಾಚಾರ್ಯಾಣಾಂ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಶ್ರೀಮದ್ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯಾಣ ಅಧಿಷ್ಠಾನೇ ಸಿಂಹಾಸನಾಭಿಷಿಕ್ತ ಶ್ರೀಮಚ್ಚಂದ್ರಶೇಖರೇಂದ್ರ ಸರಸ್ವತಿ ಸಂಯಮೀಂದ್ರಾಣಾಂ ಅಂತೆ ವಾಸಿಪರ್ಯ ಶ್ರೀಮಜ್ಜಗೇಂದ್ರ ಸರಸ್ವತಿ ಸಂಯಮೀಂದ್ರಾಣಾಂ ಅಂತೆ ವಾಸಿಪರ್ಯ ಶ್ರೀಮಚ್ಛಂಕರ ವಿಜಗೇಂದ್ರ ಸರಸ್ವತಿ ಶ್ರೀಪಾದಜೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ದೀರ್ಘತಮಾಮ ತೇಜೋಜುಜುರ್ವ ದಾಶಮೇ ಯುಗೇ ಅಪಾಮರ್ಥೈಃ ಗತೀನಾ ಬ್ರಹ್ಮ ಭವತಿ ಸಾರಥಿ. ಯಥಾಶಕ್ತಿ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡ್ಬಿಡೋಣ. ಅತಿಶಯವಾದಂತಹ ಲಾಭ, ಅತಿಶಯವಾದಂತಹ ಆಶೀರ್ವಚನ ಸಿಗ್ತಾ ಇದೆ, ಅತಿಶಯವಾದಂತಹ ನೋಟ ಸಿಗ್ತಾ ಇದೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಸಾಧಾರಣವಾಗಿ ಸ್ವಾಗತ ಭಾಷಣದಿಂದ ಶುರುವಾಗುತ್ತೆ, ಆಶೀರ್ವಚನದೊಂದಿಗೆ ಮುಗಿಯುತ್ತೆ. ಇದುವೇ ನಮ್ಮ ಪದ್ಧತಿ. ನಮ್ಮ ಗುರುಗಳ ಕರುಣೆ ಎಷ್ಟಿದೆ ಅಂದರೆ ಮೊದಲು ಇವತ್ತಿನ ಕಾರ್ಯಕ್ರಮ ಆಶೀರ್ವಚನದಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಿದ್ದಾರೆ. ನಮ್ಮ ಮೇಲೆ ಎಷ್ಟು ಕರುಣೆ ಅಂದರೆ ತುಂಬ ಸಮಯ ಮುಂದೆ ಹೋದರೆ ಆಶೀರ್ವಚನಕ್ಕೆ ಸಮಯ ಸಿಗುವುದಿಲ್ಲ, ತುಂಬ ಆಶೀರ್ವಚನ ಮಾಡಬೇಕಾಗಿದೆ. ಹಾಗಾದ್ರೆ ಮೊದಲು ಆಶೀರ್ವಚನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಎಷ್ಟು ಹೃದಯ ತುಂಬಿ ಬರ್ತಾ ಇದೆ ಅಂದರೆ ಏನು ಹೇಳಲಾರೆವು. ಇನ್ನು ಮುಂದಿನದ್ದೆಲ್ಲ ಗುರುಗಳೇ ನೋಡ್ಕೋತಾರೆ. ಈಗ ಆಶೀರ್ವಚನ ನಾವೆಲ್ಲ ಸಾವಧಾನ ಚಿತ್ತರಾಗಿ ಅವಸರಿಸೋಣ. ಮುಂದೆ ನಿಂತಿರೋರೆಲ್ಲ ಸ್ವಲ್ಪ ಕೂತ್ಕೊಂಡ್ರೆ ಹಿಂದಿನವರಿಗೆಲ್ಲ ಕಾಣುತ್ತೆ. ದಯವಿಟ್ಟು ನಿಮ್ಮ ಕ್ಯಾಮರಾಗಳನ್ನೆಲ್ಲ ಫಿಕ್ಸ್ ಮಾಡಿ ಎಲ್ಲರೂ ಜಗದ್ಗುರು ನೋಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಿದ್ದೇನೆ. ಮುಂದೆ ಮುನ್ನಾಡಿ ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರ ಶ್ರೇಷ್ಠ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯ ಸುಖಪ್ರದಂ ಬುಧ ಪಾಮರ ಸೇವ್ಯಂತಂ ಶ್ರೀ ಜಯೇಂದ್ರಂ ನಮಾಮ್ಯಹಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ.
ಮಠದ ವ್ಯಕ್ತಿಗಳೆಲ್ಲ ಇಲ್ಲಿ ಬರಬೇಕು. ನಾವು ಫಸ್ಟ್ ಅವರು ಅಲ್ಲಿ ಸೇವೆ ಮಾಡ್ಬೋದಲ್ಲ, ಅವ್ರ ಮುಂಚೆ ಹೋಗಿ ಬರ್ತಾರಲ್ಲ, ಅವರು ಹೋಗಿಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅವ್ರ ಆಫೀಸ್ ಅವರು ನೈವೇದ್ಯ ನಾರಾಯಣ ಅವರದು, ಜಾನಕಿರಾಮ್ ಎಲ್ಲರು. ಇಲ್ಲಿ 20 ವರ್ಷ ಮುಂಚೆ ನಾವು ನಮ್ಮ ಗುರುಗಳು ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಜೊತೆಯಲ್ಲಿ ಇಲ್ಲಿ ಬಂದಿದ್ವಿ. ಆಮೇಲೆ 20 ವರ್ಷ ಆದಮೇಲೆ ಇಲ್ಲಿ ಕಾರ್ತಿಕ ಸೋಮವಾರ ಮತ್ತು ಇವತ್ತು ಮಂಗಳವಾರ ಸುವಾಸಿನಿ ಪೂಜಾ, ಆ ಥರ ಶಿವಶಕ್ತಿಗೋಸ್ಕರವಾಗಿ ಸೋಮವಾರದಲ್ಲಿ ಶಿವಪೂಜಾ, ಏಕಾದಶ ರುದ್ರಾಭಿಷೇಕ. ಆ ಸಮಯದಲ್ಲಿ ಏಕಾದಶ ರುದ್ರಾಭಿಷೇಕಕ್ಕೆ ಪಾರಾಯಣ ಮಾಡಿದ್ದಾರೆ. ಈ ನಮ್ಮ ಕಂಚಿ ಸಂಬಂಧಪಟ್ಟ ಪೂರ್ವ ವಿದ್ಯಾರ್ಥಿಗಳೆಲ್ಲರೂ ಇಲ್ಲಿ ಬಂದು ಒಂದು ವೇದ ಸಮ್ಮೇಳನ ಆ ಥರ ಇವರೆಲ್ಲ ಇಲ್ಲಿ ಬಂದದ್ದೆಲ್ಲ ವಿಶೇಷ. ಬೇರೆ ಬೇರೆ ಕಡೆಯಿಂದ ಬಂದು ಚೆನ್ನೈ ಅಲ್ಲಿಂದೆಲ್ಲ ಬಂದಿದ್ದಾರೆ. ಮತ್ತು ನಿನ್ನೆ ದಿವಸ ಪಂಚರುದ್ರದಲ್ಲಿ ಘನಪಾರಾಯಣ ಅದು ವಿಸ್ತಾರವಾಗಿ, ಅದು ವಿಶೇಷವಾಗಿ ಕಾರ್ತಿಕ ಸೋಮವಾರ ಸಮಯದಲ್ಲಿ ಪಂಚರುದ್ರ ಘನಪಾಠ ಅದು ಚೆನ್ನಾಗಾಯಿತು. ನಮ್ಮ ದೇಶದಲ್ಲಿ 500 ವರ್ಷದಿಂದ ಚೆನ್ನಾಗಿ ಒಂದು ಕೆಲಸ ಮಾಡಬೇಕಂತ ಸದ್ವಿಷಯದಲ್ಲಿ ಭಗವಂತರ ಅವತಾರ ಏನು ಉಂಟು, ರಾಮಾವತಾರ, ದೈವಂ ಮಾನುಷ ರೂಪೇಣ ಅಂತ ಅವರು ವೇದ ಮಾರ್ಗವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅವರು ಅವತಾರ ಮಾಡಿದ್ದಾರೆ. ವೇದದಲ್ಲಿ ಏನೇನು ಉಪದೇಶಗಳಿದೋ ಅದೆಲ್ಲ ಆಚರಣೆ ಮಾಡಿ ತೋರಿಸಿದ್ದಾರೆ ಅವರು ರಾಮಚಂದ್ರಮೂರ್ತಿ. ನಮಗೂ ಸಂಪದ ಬೇಕು, ಅದು ಧರ್ಮ ಸಹಿತ ನಮ್ಮ ಜೀವನ ವಿಧಾನ ನಮ್ಮ ಈ ಭೂ ಮಂಡಲದಲ್ಲಿ ಮುಖ್ಯ ಅಂತ ಅವರು ತೋರಿಸಿದ್ದಾರೆ. ಮೂಕ ಪಂಚಶತಿಯಲ್ಲಿ ಅವರು ಕಾಮಾಕ್ಷಿ ಸ್ತೋತ್ರದಲ್ಲಿ ಹೇಳ್ತಾರೆ ಈ ಥರ: ಧನೇನ ನ ರಮಾಮಹೇ, ಖಲಜನಾನ್ನ ಸೇವಾಮಹೇ, ನ ಚಾಪಲಮಯಾಮಹೇ, ಭವಭಯಾನ್ನ ದೂಯಾಮಹೇ, ಸ್ಥಿರಾಂ ತನುಮಹೇತರಾಂ ಕಾಂಚೀರತ ಸ್ಮರಾಂತಕ ಕುಟುಂಬಿನಿ, ಸ್ಥಿರಾಂ ತನುಮಹೇತರಾಂ. ಆ ಥರ ಕಾಮಾಕ್ಷಿ ಮನಸ್ಸಿಗಿಂಚ ಸ್ಮರಾಂತಕ ಕುಟುಂಬಿನಿ ಚರಣ ಪಲ್ಲವೋಪಾಸನ, ಸ್ಥಿರಾಂ ತನುಮಹೇತರ. ಸ್ಮರಾಂತಕ ಕುಟುಂಬಿನಿ ಯಾರು ಕಾಮಾಕ್ಷಿ ಯಾರು ಅವರಿದ್ದಾರೋ ದೇವಿ ಸ್ಮರಾಂತಕ ಕುಟುಂಬಿನಿ. ಸ್ಮರ ಅಂದರೆ ಮನ್ಮಥ, ಮದನೋ ಮನ್ಮಥೋ ಮಾರಹ, ಪ್ರದ್ಯುಮ್ನೋ ಮೀನಕೇತನ ಅವರದು. ಅವರು ಮಾರ ಸ್ಮರಾಂತಕ ಮನ್ಮಥರದ ಸಂಹಾರ ಮಾಡಿದವರು ಅವರು ಶಿವ ಪರಮೇಶ್ವರ. ಯಾವ ಥರ ಆಯುಧ ಎಲ್ಲ ಇಟ್ಕೊಂಡು ಮಾಡಿದ ಅಂತ ಇಲ್ಲ, ಒಂದು ದೃಷ್ಟಿ. ಅಘೋರೇಭ್ಯೋ ತಘೋರೇಭ್ಯ ಅಂತ ಹೇಳ್ತಾರೆ. ಅವರು ಅಘೋರ ದೃಷ್ಟಿ ನಮಗೂ ಅನುಕೂಲವಾಗಿ ಆಗುತ್ತದೆ, ಇದು ಘೋರ ದೃಷ್ಟಿ ನಮಗೂ ಕಷ್ಟ ಬರ್ತದೆ. ಅಲ್ಲಿ ಮನ್ಮಥ ಸಂಹಾರ ಅವರು ಮಾಡಿದ್ದಾರೆ. ಅವರದ ಕುಟುಂಬಿನಿ ಅವರು ಕಾಮಾಕ್ಷಿ ದೇವಿ, ಸ್ಮರಾಂತಕ ಕುಟುಂಬಿನಿ. ಚರಣ ಪಲ್ಲವ, ಏನು ಪಾದಗಳು ಉಂಟೋ ಆ ಪಲ್ಲವ, ಚರಣ ಪಲ್ಲವ ಅಂದರೆ ಅದು ಮೃದುವಾಗಿ ಇರುತ್ತದೆ. ಅವರು ಮನಸ್ಸು, ದೇವಿಯವರದ ಮನಸ್ಸು ಮೃದುವಾಗಿ ಇರ್ತದೆ, ಆ ಥರ ಪಾದಗಳು ಕೂಡ ಮೃದುವಾಗಿ ಇರ್ತದೆ. ಸ್ಮರಾಂತಕ ಕುಟುಂಬಿನಿ ಚರಣ ಪಲ್ಲವ ಉಪಾಸನ ನಾವು ಮಾಡ್ತೀವಿ. ತನುಮಹೆ ತರ, ತನುಮಹೆ ಅಂತಾರೆ ನಾವು ಮಾಡ್ತೀವಿ. ತನುಮಹೇತರ ಅಂತಾರೆ ನಾವು ವಿಶೇಷವಾಗಿ ಖಂಡಿತವಾಗಿ ನಾವು ಉಪಾಸನ ಮಾಡ್ತೀವಿ. ಏನು ಉಪಾಸನ? ಚರಣ ಪಲ್ಲವ ಉಪಾಸನ, ಪಾದಪದ್ಮವನ್ನು ನಾವು ಉಪಾಸನ ಮಾಡ್ತೀವಿ. ಅವರು ಯಾರು? ಸ್ಮರಾಂತಕ ಕುಟುಂಬಿನಿ. ಸ್ಮರಾಂತಕ ಕುಟುಂಬಿನಿ ಅಂತಾರೆ ಅವರು ಜ್ಞಾನ ಕೂಡ ಅವರು ಕೊಡ್ತಾರೆ ಅಂತ ಅಭಿಪ್ರಾಯ. ದೇವಿ ಅವರ ಐಶ್ವರ್ಯ ಕೊಡುವುದು, ನಮಗೂ ಬೇರೆ ಬೇರೆ ಸಂಪದ ಎಲ್ಲ ಕೊಟ್ಟು ಜ್ಞಾನವನ್ನು ಕೂಡ ಆ ಕಾಮಾಕ್ಷಿ ದೇವಿ ಕೊಡುತ್ತಾರೆ. ಅದಕ್ಕೋಸ್ಕರವಾಗಿ ಸ್ಮರಾಂತಕ ಕುಟುಂಬಿನಿ ಅಂತ ಹೇಳಿದ್ದಾರೆ. ಅದು ನಾವು ಮಾಡ್ತೀವಿ, ವಿಶೇಷವಾಗಿ ಮಾಡ್ತೀವಿ ಭಕ್ತಿ. ತನುಮಹೆ ತರಾಮ್ ಎಂದರೆ ವಿಶೇಷವಾಗಿ ನಾವು ಮಾಡ್ತೀವಿ. ಅದು ಒಂದು ಸ್ವಲ್ಪ ಇದು 2 ಗಂಟೆ ಮಾಡ್ತೀವಿ, ಇಲ್ಲ 1 ದಿವಸ ಮಾಡ್ತೀವಿ, ಆ ಥರ ಮಾಡ್ತೀವಲ್ಲ, ಇಲ್ಲ. ಸ್ಥಿರಾಂ ತನುಮಹೇ ತರಾಮ್, ನಾವು ಜೀವಿತ ಕಾಲ ಪೂರ್ತಿಯಾಗಿ ಕಾಮಾಕ್ಷಿ ದೇವಿ ಉಪಾಸನವನ್ನು ಮಾಡ್ತೀವಿ.
ಓಕೆ. ಉಪಾಸನೆ ಮಾಡೋದಕ್ಕೆ ಯಾವ ಥರ ಯೋಗ್ಯತೆ ಇರಬೇಕು? ಉಪಾಸನ ಅಂತಾರೆ ಇದು ಮಾಲಾ ತಗೊಂಡು ಕೊಡ್ಬೋದು, ಆರತಿ ಮಾಡುವುದು, ಇದೆಲ್ಲ ಕೂಡ ಭಕ್ತಿ. ನಮ್ಮ ಭಾವನೆ ಯಾವ ಥರ ಇರಬೇಕು? ಭಕ್ತಿ ಮಾಡುವುದಕ್ಕೆ ಅದು ವಸ್ತ್ರಧಾರಣ ಬೇಕು, ಇದು ಆರತಿ ಮಾಡ್ತಾರೆ, ಇದೆಲ್ಲ ಭಕ್ತಿ. ಮನಸ್ಸಲ್ಲಿ ಯಾವ ಥರ ಸಂಕಲ್ಪ ಇರಬೇಕು, ಯಾವ ಥರ ಸಂಕಲ್ಪ ಇರಬಾರದು. ಅದಕ್ಕೋಸ್ಕರವಾಗಿ ಅವರು ಮೂಕ ಕವಿ ಅವರು ಹೇಳ್ತಾರೆ, ಧನೇನ ನ ರಮಾಮಹೇ. ಸಂಸಾರ ಜೀವಿತಕ್ಕೋಸ್ಕರವಾಗಿ ನಮಗೂ ಹಣ ಎಲ್ಲ ಬೇಕು, ಅಲ್ಲೇ ನಮ್ಮದು ನಿಮಗ್ನರಾಗಿ ಇರಬಾರದು. ಸದಾ ಸ್ವರಕಾಲ ಹಣ ಹಣ ಅನ್ನಂತೆ ಅದೇ ಆ ಚಿಂತನ ಜಪ ಮಾಡಿಕೊಂಡು ಇರಬಾರ್ದು. ಅದು ಧನೇನ ನ ರಮಾಮಹೆ. ಎಲ್ಲಿ ನಾವು ಸಂಪಾದನೆ ಮಾಡಬೇಕು, ಎಲ್ಲಿ ವಿತರಣೆ ಮಾಡಬೇಕು, ಅದು ಎರಡೂ ನಾವು ಜ್ಞಾನ ಸಂಪಾದನೆ ಮಾಡಿ ಯಾವ ಥರ ನಾವು ಸಂಪಾದನೆ ಮಾಡೋದು, ಯಾವ ಥರ ಸದ್ವಿನಿಯೋಗ ಮಾಡೋದು. ಇವರು ಭರದ್ವಾಜ ಕುಟುಂಬ, ಅವರು ಕೃಷಿ ಮತ್ತು ಇದೆಲ್ಲ ವ್ಯಾಪಾರ ಎಲ್ಲ ಮಾಡಿ ಸಂಪಾದನೆ ಮಾಡಿ ಈ ಥರ ವೇದ ಪಾಠಶಾಲೆಗೆ ಅದು ಉಪಯೋಗ ಮಾಡಿ. ಇಲ್ಲಿ 2 ದಿವಸದಿಂದ ನಾವು ಸಮಯ ಹೆಚ್ಚು ಕೊಟ್ಟಿಲ್ಲ, 4-5 ದಿವಸ ಮುಂಚೆ ಹೇಳಿದ್ವಿ. ಇದೆಲ್ಲ ಇಷ್ಟು ದೊಡ್ಡ ವ್ಯವಸ್ಥೆ ಎಲ್ಲ ಮಾಡಿ ಬೇರೆಯವರು ಬೇರೆ ಕಡೆಯಿಂದ ಯಾರೆಲ್ಲ ಬಂದಾರೋ ಅವ್ರಿಗೆಲ್ಲ ಸಂತರ್ಪಣ, ಸನ್ಮಾನ, ಸತ್ಕಾರ, ಅವರೆಲ್ಲ ನಿವಾಸ ಮಾಡುವುದಕ್ಕೆ ಸೌಕರ್ಯ ಎಲ್ಲ ಮಾಡಿ ಆ ಥರ ಸಂಪದವನ್ನು ಸದ್ವಿನಿಯೋಗ ಮಾಡೋದು. ಅದಕ್ಕೋಸ್ಕರವಾಗಿ ಧನ ನಮಗೆ ಬೇಕು. ಆ ಧನವನ್ನು ಸಂಪದವನ್ನು ಯಾವ ಥರ ಸದ್ವಿನಿಯೋಗ ಮಾಡಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ, ಆ ಥರ ದೇಶಭಕ್ತಿ ದೈವ ಭಕ್ತಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಧನೇನ ನ ರಮಾಮಹೆ, ನಮಗೆ ಬೇಕು ಅಲ್ಲೇ ನಾವು ಹಣಕ್ಕೆ ಪೂಜೆ ಮಾಡಿಕೊಂಡು ಧನೇನ ನ ರಮಾಮಹೆ ಖಲಜನಾನ್ನ ಸೇವಾಮಹೆ. ಧನ ಇಟ್ಕೊಂಡು ಯಾರೆಲ್ಲ ಮೂರ್ಖರಿದ್ದಾರೋ ಮೂಢರಿದ್ದಾರೋ ಅವರೆಲ್ಲ ಪ್ರೋತ್ಸಾಹನ ಮಾಡುವುದು ನಮ್ಮ ಉದ್ದೇಶ ಇಲ್ಲ. ಖಲಜನಾನ್ನ ಸೇವಾಮಹೆ. ನಮ್ಮ ಐಶ್ವರ್ಯ ಇಟ್ಟುಕೊಂಡು ಯಾರು ಸೇವಾ ಕಾರ್ಯಕ್ರಮ ಮಾಡ್ತಾರೋ, ಯಾರು ಸಾತ್ವಿಕರಾಗಿದ್ದಾರೋ, ಯಾರು ಪಂಡಿತರಾಗಿದ್ದಾರೋ ಅವರ ಏನು ಸೌಕರ್ಯ ಮಾಡಬೇಕು ಅದು ಆ ಥರ ಮಾಡ್ತೀವಿ. ಖಲಜನಾನ್ ನ ಸೇವಾಮಹೆ. ಇದು ಸಂಸಾರ ಚಕ್ರದಲ್ಲಿ ಇರುವಾಗ ಸಂದೇಹ ಬರ್ತದೆ, ಸಂಕಟ ಬರ್ತದೆ, ಸುಖ ದುಃಖ ಸಹಿತ ಈ ಭೂಮಂಡಲ ಸುಖ ದುಃಖ ಸಹಿತ. ಪಾತಾಳದಲ್ಲಿ ಕಷ್ಟ, ಸ್ವರ್ಗದಲ್ಲಿ ಸುಖ, ಭೂಮಿಯಲ್ಲಿ ಸುಖ ದುಃಖ ಎರಡೂ ಇರ್ತದೆ. ಅಲ್ಲಿ ನಮಗೆ ಭಯ ಇದ್ದರೆ ನಾವು ಈ ಥರ ಕಾರ್ಯಕ್ರಮ ಮಾಡುವುದು, ದೊಡ್ಡ ಕಾರ್ಯಕ್ರಮಗಳು ಮಾಡುವುದಕ್ಕೆ ಧೈರ್ಯ ಇರಬೇಕು. ನಾವು ಸಂಸಾರದಲ್ಲಿ ಸಂದೇಹ ಬರ್ತದೆ, ಬೇರೆಯವರು ಸಂಶಯ, ಬೇರೆ ಸಂಕಟ ಎಲ್ಲ ಬರ್ತದೆ, ವಿಘ್ನಗಳು ಬರ್ತದೆ. ಅಲ್ಲಿಂದ ನಾವು ಭಯ ಇಟ್ಕೊಂಡು ದೂರ ಹೋಗಬಾರದು. ಸಂಸಾರ ಚಕ್ರದಲ್ಲಿ ಇರುವಾಗವೇ ನಾವು ಸತ್ಸಂಕಲ್ಪ ಇಟ್ಟುಕೊಂಡು 10 ಜನ 20 ಜನ ಎಲ್ಲರೂ ಸೇರಿ ಸಂಘ ನಿರ್ಮಾಣಕ್ಕೋಸ್ಕರವಾಗಿ ನಾವು ಕೆಲಸ ಮಾಡಬೇಕು. ಭವಭಯಾನ್ನ ದೂಯಾಮಹೆ. ಸಂಸಾರ ಚಕ್ರದಲ್ಲಿ ಸ್ವಲ್ಪ ಕಷ್ಟ ಇರ್ತದೆ, ಅದಕ್ಕೋಸ್ಕರವಾಗಿ ನಾವು ಭಯ ಇಟ್ಕೊಂಡು ದೂರ ಹೋಗುವುದಿಲ್ಲ. ಏದು ಸತ್ಕಾರ್ಯಕ್ರಮ ಏದು ಉಂಟೋ ಅದು ಪರಿತ್ಯಾಗ ಮಾಡುವುದಿಲ್ಲ. ಇಲ್ಲಿ ನಾವು ಇಲ್ಲಿ ಮಾರ್ಗದಲ್ಲಿ ಹೋಗುವಾಗ ಒಂದೊಂದು ಸ್ಥಳದಲ್ಲಿ ಸ್ವಲ್ಪ ಸಮಯ ಆಗುತ್ತದೆ ಬರುವುದಕ್ಕೆ, ಸಾವಕಾಶವಾಗಿ ಹೋಗಬೇಕು, ನಿಧಾನವಾಗಿ ಹೋಗಬೇಕು, ಆ ಥರ ಹೋಗ್ತೀವಿ. ಮತ್ತು ನಮ್ಮ ಪ್ರಯಾಣ ಇರುತ್ತದೆ. ಇಲ್ಲಿ ಬರುವಾಗ ಕೂಡ ಒಂದು ಬಾರ್ಡರಲ್ಲಿ ಮರೂರು ಏನೋ ಒಂದು ಊರು ಅಲ್ಲಿ ಬಾರ್ಡರಲ್ಲಿ ಸ್ವಲ್ಪ ಟ್ರಾಫಿಕ್ ಸಮಯ ಆಗಿತ್ತು ಇಲ್ಲಿ ಬರೋದಕ್ಕೆ. ನಾವು ಬಂದುಬಿಟ್ವಿ, ಬರಬೇಕು, ಅದಕ್ಕೋಸ್ಕರವಾಗಿ ಅಡ್ಜಸ್ಟ್ ಮಾಡಿಕೊಂಡು ಬರಬೇಕು. ಭವಭಯಾನ್ನ ದೂಯಾಮಹೆ. ನಾವು ಧೈರ್ಯವಾಗಿ ಇದ್ದು ಕೆಲಸ ಮಾಡ್ತೀವಿ. ನ ಚಾಪಲಮಯಾಮಹೆ. ಚಾಪಲ, ಚಾಂಚಲ್ಯ, ಚಾಪಲ ಡೈವರ್ಟ್ ಮಾಡುವುದಕ್ಕೆ, ವಿಕ್ಷೇಪ ಮಾಡುವುದಕ್ಕೆ ಅನೇಕ ಶಕ್ತಿಗಳು ಇದೆ. ವಿಕ್ಷೇಪ ಇದ್ದರೆ ಇವರೆಲ್ಲ ಘನಪಾಠ, ಈ ದಂಡ, ಮಾಲ, ರೇಖಾ ಎಲ್ಲ ಓದುವುದಕ್ಕಿಲ್ಲ. ಈ ಥರ ಅವರು ಪುಸ್ತಕ ಎಲ್ಲ ನೋಡಿಲ್ಲ, ಈ ಥರ ಕಂಠಸ್ಥರಾಗಿ ಏಕಾಗ್ರಚಿತ್ತರಾಗಿ ಇದೆಲ್ಲ ಹೇಳಿದ್ದಾರೆ. ಚಾಪಲ ಮನಸ್ಸಲ್ಲಿ ಇದ್ದರೆ, ಚಾಂಚಲ್ಯ ಇದ್ದರೆ ಏಕಾಗ್ರತೆ ನಮಗೂ ಸಿದ್ಧ ಆಗುವುದಿಲ್ಲ, ನಾವು ಸಕ್ಸಸ್ ಆಗಿ ಮಾಡುವುದಕ್ಕೆ ಕಷ್ಟ ಆಗುತ್ತದೆ. ಅದಕ್ಕೋಸ್ಕರವಾಗಿ ಸ್ಥಿರಮತಿ ನಮ್ಮದಲ್ಲಿ ಇರಬೇಕು, ನಿಶ್ಚಯ ಬುದ್ಧಿ ಇರಬೇಕು, ಸತತ ಪ್ರಯತ್ನ ಇರಬೇಕು. ಒಂದು ದಿವಸ ಮಾಡ್ತೀವಿ ಪ್ರಯತ್ನ, ಒಂದೊಂದು ದಿವಸ ನಾವೇನು ಕೆಲಸ ಮಾಡುವುದಿಲ್ಲ ಅಂತಾರೆ, ಇದೆಲ್ಲ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ
ಮಾಲಾ, ರೇಖಾ, ಧ್ವಜ, ಶಿಖ ಏನೇನೋ ಹೇಳಿದೆ, ಪುಷ್ಪಮಾಲಾ, ಈ ಮಾಲಾ ಅದೆಲ್ಲ ಹೇಳ್ತಾರೆ ಇವತ್ತು. ದಿವೋ ವಾರಾಹ ಮಾರುಷಂಕ ವರ್ಧಿನಂ ತ್ವೇಷಂ ರೂಪನ್ನಮ ಸಾನಿಹ್ವಾಯಾಮಹಿ ಹಸ್ತೆ ಬಿಭ್ರತ್ ಭೇಷಜಾ ವಾರ್ಯಾಣಿ ಶರ್ಮ ವರ್ಮಚ್ಛರ್ದಿರಸ್ಪಭ್ಯಂ ಯಂ ಸತ್. ಆ ಥರ ಒಂದು ರುಕ್ಕು ತಗೊಂಡು ಇದೆಲ್ಲ ಹೇಳಿ ಅಷ್ಟವಿಕೃತಿಗಳೆಲ್ಲ ಅವರು ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಆ ಥರ ನಮ್ಮ ದೇಶದಲ್ಲಿ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ನಾವು ಕೆಲಸ ಮಾಡಬೇಕು. ಧರ್ಮ ಪ್ರಚಾರ ಮಾಡಿದಾಗ ಎಲ್ಲರಿಗೂ ಶಾಂತಿ ಬರ್ತದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಆ ಥರ ಹೇಳ್ತಾರೆ. ಆದರೆ ಯಜುರ್ವೇದದಲ್ಲಿ ಈ ಥರ ಚೆನ್ನಾಗಿ ಮಂತ್ರಗಳೆಲ್ಲ ಇದೆ, ಅಲ್ಲಿ ಮಾಡ್ತಾರೆ. ಎಲ್ಲರೂ ಎಲ್ಲ ವೇದದಲ್ಲಿ ಕೂಡ ಅಭಿಮಾನ ಇಟ್ಕೊಳ್ಳಬೇಕು. ಅವರದೇ ಎಂದೋ ಒಂದು ಶಾಖೆ ಇರುತ್ತದೆ. ಇವರು ಋಗ್ವೇದಿಗಳು, ಇವರು ಯಜುರ್ವೇದಿಗಳು, ಇವರು ಸಾಮವೇದಿಗಳು ಅಂತ ಒಂದೊಂದು ಅವರವರದ ಶಾಖಾ ಪರಂಪರವಾಗಿ ಇವರು ಒಂದು ವೇದ ಶಾಖವನ್ನು ಅಧ್ಯಯನ ಮಾಡುವುದು ಅಂತ ಇದೆ. ಅಧ್ಯಯನ ಮಾಡುವುದು ಸ್ವಧರ್ಮ ಮತ್ತು ಅಭಿಮಾನ ಇಟ್ಕೊಳ್ಬೇಕು. ಎಲ್ಲ ವೇದ ಶಾಖೆಯಲ್ಲಿ ಯಜುರ್ವೇದಿಗಳಕ್ಕೆ ಋಗ್ವೇದ ಬಗ್ಗೆ, ಅದು ಋಗ್ವೇದಿಗಳಕ್ಕೆ ಯಜುರ್ವೇದ ವಿಷಯದಲ್ಲಿ ಎಲ್ಲ ಅಭಿಮಾನ ಇರಬೇಕು, ಸ್ನೇಹ ಇರಬೇಕು. ಅದಕ್ಕೋಸ್ಕರವಾಗ ನಾವು ಕೂಡ ಆ ಸಮಯದಲ್ಲಿ ಅಲ್ಲಿ ಒಂದು ಯಜುರ್ವೇದ ಅಧ್ಯಾಪಕರು ಪದ ಪಾರಾಯಣ ಮಾಡ್ತಾ ಇದ್ದರು. ಆ ಸಮಯದಲ್ಲಿ ಹಸ್ತದಾನ ಇತಿ ಹಸ್ತ ಆದಾನ ಪುರುಷ ಹಸ್ತಿ ಮರ್ಕಟ ಅಂತ ಏನೋ ಅವರು ಪಾರಾಯಣ ಮಾಡಿದರು ಆ ಸಮಯದಲ್ಲಿ. ಅದು ಹೆಚ್ಚು ಮುಂಚೆ. ಆಮೇಲೆ ನೋಡಿದಾಗ ನಮಗೂ ಸಂತೋಷ, ಇದು ಅರ್ಥವಾಗುತ್ತದೆ ಯಜುರ್ವೇದ. ಹಸ್ತದಾನ ಅದು ಕೈಯಿಂದ ಅವರು ಭೋಜನ ಮಾಡುವವರು, ಹಾತಿ ಇದು ಏನುಗ ಮತ್ತು ಮರ್ಕಟ ಅದು ಕೋತಿ ಬರೆದು ಮತ್ತು ಮನುಷ್ಯ ಅಂತ ಇದು ಅರ್ಥವಾಗುತ್ತದೆ ಅಂತ. ಆಮೇಲೆ ನಾವು ಅಲ್ಲಿ ಹೋಗಿ ಏನೇ ಯಜುರ್ವೇದ ಅಲ್ಲಿ ಏನೇನು ಇದು ಅದು ನೋಡಿದ್ವಿ, ಸ್ವಲ್ಪ ಅದೆಲ್ಲ ಪರಿಚಯ ಇಟ್ಕೊಳ್ತೀವಿ. ಅದು ಆ ಥರ ಪರಸ್ಪರ ಅಭಿಮಾನ ಎಲ್ಲ ವೇದ ಪಂಡಿತರ ಮಧ್ಯೆ ಇರಬೇಕು. ಈ ವೇದವನ್ನು ನಾವು ಸಂರಕ್ಷಣೆ ಮಾಡಬೇಕು. ವೇದವನ್ನು ಸಂರಕ್ಷಣೆ ಮಾಡುವುದಂದರೆ ಶಬ್ದ ಸಂರಕ್ಷಣೆ ಮುಂಚೆ ಕೋಶ ಡಿಕ್ಷನರಿ ಏನು ಉಂಟೋ, ಅಮರಕೋಶ ಆ ಥರ ಸಂಸ್ಕೃತ ಭಾಷೆಗೆ ಅವಶ್ಯಕತೆಯೋ ಆ ಥರ ಧರ್ಮ ಮಾರ್ಗಕ್ಕೋಸ್ಕರವಾಗಿ ವೇದ ಶಬ್ದರಾಶಿಗಳು ಏನು ಉಂಟೋ ಅಪೌರುಷೇಯ ವೇದಗಳು ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಸಂರಕ್ಷಣಾ ಅಂತಾರೆ ಇದು ಟೇಪ್ ರೆಕಾರ್ಡ್ ಮಾಡುವುದು ಇದು ಅದು ಇಲ್ಲ. ಅವರೆಲ್ಲ ಋಷಿಗಳೆಲ್ಲ ತಪಸ್ ಮಾಡಿ ಮಂತ್ರದ್ರಷ್ಟ ಅಂತ ಹೇಳ್ತಾರೆ. ಅವರು ಮಂತ್ರಕರ್ತ ಇಲ್ಲ, ಅವರು ಮಂತ್ರದ್ರಷ್ಟ. ಎಲ್ಲೋ ಆಕಾಶದಲ್ಲಿ ಏನೇನು ಉಂಟೋ ಅದೆಲ್ಲ ಇವರು ತಪಸ್ಶಕ್ತಿ ಕಾರಣದಿಂದ ಅದು ಗ್ರಹಣ ಮಾಡಿ ನಮಗೆ ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೋಮ ಎಲ್ಲ ಮಾಡುವ ಸಮಯದಲ್ಲಿ ಋಷಿ, ದೇವತಾ, ಛಂದಸ್ಸು 3 ಹೇಳಿ ನಾವು ಹೋಮ ಮಾಡ್ತೀವಿ. ಕೃತಜ್ಞತಾ ಇರಬೇಕು. ಮಾನವ ಜೀವಿತದಲ್ಲಿ ಕೃತಜ್ಞತಾ ಇರಬೇಕು. ಅದಕ್ಕೋಸ್ಕರವಾಗಿ ಯಾರೆಲ್ಲ ನಮಗೂ ಮಂತ್ರವನ್ನು ಕೊಟ್ಟಿದ್ದಾರೋ ಅವರನ್ನು ನಾವು ಸ್ಮರಣೆ ಮಾಡಿ ಅವರ ಹೆಸರು ಹೇಳಿ ಉದ್ದೇಶ ತ್ಯಾಗ ಮಾಡಿ ಇದನ್ನಮಮ ಅದೆಲ್ಲ ಹೇಳಬೇಕು. ಇಂದ್ರಾಯ ಇದನ್ನಮಮ, ವರುಣಾಯ ಇದನ್ನಮಮ, ಸೋಮಾಯ ಇದನ್ನಮಮ, ಪವಮಾನ ಸೋಮಾಯ ಇದನ್ನಮಮ, ವಿಶ್ವೇಭ್ಯೋ ದೇವೇಭ್ಯ ಇದನ್ನಮಮ ಅದೆಲ್ಲ ಹೇಳಬೇಕು. ಕನ್ಯಾದಾನ ಸಮಯದಲ್ಲಿ ಆ ಥರ ಹೇಳಬಾರದು. ಸಂಪ್ರದಾಯ ಅದೇ ಅಷ್ಟೇ ಹೇಳಬೇಕು ಅವರು. ಆಮೇಲೆ ಇದು ನವಮ ಎಲ್ಲ ಹೇಳಬಾರ್ದು. ಆ ಥರ ಆ ದೇವತಾ ಆ ಸಮಯದಲ್ಲಿ ಅವರಿಗೆ ನಾವು ಕೊಡುವ ಸಮಯದಲ್ಲಿ ನಮ್ಮಮ್ಮ ನಾವು ಅವ್ರು ಕೊಟ್ಟು ಬಿಟ್ರಿ, ಆಮೇಲೆ ನಮಗೇನು ಸಂಬಂಧ ಇಲ್ಲ. ಆ ಥರ ನಾವು ಸ್ವಾಭಿಮಾನ ಅದೆಲ್ಲ ಬಿಟ್ಟು ಅಹಂಕಾರ ಬಿಟ್ಟು ನಮ್ಮದು ಅಂತ ಸ್ವತ್ವ ಸ್ವಾಮಿತ್ವ ಭಾವನೆ ನಾವು ತ್ಯಾಗ ಮಾಡಿ ನಾವು ಕೊಡಬೇಕು, ದೇವತರಿಗೆ ಕೊಡಬೇಕು. ಉದ್ದೇಶ ತ್ಯಾಗ, ಈ ಉದ್ದೇಶದಿಂದ ದ್ರವ್ಯವನ್ನು ತ್ಯಾಗ ಮಾಡ್ತೀವಿ. ಅದೇ ಉದ್ದೇಶ. ದ್ರವ್ಯವನ್ನು ಏನು ಉಂಟೋ ಇದು ತೈಲ ಮತ್ತು ಇದು ಘೃತ ಇದು ನೆಯ್ಯಿ ಉಂಟೋ ಅದೆಲ್ಲ ನಾವು ಹವಿರ್ಭಾಗವನ್ನು ಕೊಟ್ಟು ಉದ್ದೇಶದಿಂದ ಇಂದ್ರ ಉದ್ದೇಶ ಸೋಮ ಉದ್ದೇಶ ಅದೆಲ್ಲ ಉದ್ದೇಶವನ್ನು ಇಟ್ಕೊಂಡು ದ್ರವ್ಯವನ್ನು ತ್ಯಾಗ ಮಾಡುವುದು. ಉದ್ದೇಶ ತ್ಯಾಗ ಹೋಮದಲ್ಲಿ ಹೇಳಬೇಕು. ಸಾಂಸಾರಿಕ ಜೀವಿತದಲ್ಲಿ ಉದ್ದೇಶವನ್ನು ತ್ಯಾಗ ಮಾಡಬಾರದು.
ಇದಕ್ಕೋಸ್ಕರವಾಗಿ ಮಾನವ ಜನ್ಮ ಇದೆ, ನಮಗೂ ಧರ್ಮ ಆಚರಣೆ ಮಾಡೋಕ್ಕೋಸ್ಕರವಾಗಿ ಈ ಮಾನವ ಜನ್ಮ ಸಿಕ್ಕಿತ್ತು. ಅನೇಕ ಜನ್ಮಗಳು ಇದೆ, ಇಲ್ಲಿ ಮಾನವ ಜನ್ಮ. ಮಾನವ ಜನ್ಮ ಕೂಡ ಈ ಭಾರತ ದೇಶದಲ್ಲಿ ಜನ್ಮ, ಯಾವ ದೇಶದಲ್ಲಿ ಕೂಡ ಇಲ್ಲೂ ಸದ್ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ. ಇದೆಲ್ಲ ಪೂರ್ವ ಪುಣ್ಯ ಕಾರಣದಿಂದ ನಮಗೂ ಸಿಕ್ಕಿತ್ತು. ಇದನ್ನು ನಾವು ಮೈಂಟೈನ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಆಮೇಲೆ ಅನುಸೃತವಾಗಿ ಬರುವುದಕ್ಕೆ ಈ ಜನ್ಮದಲ್ಲಿ ಪುಣ್ಯ ಕೆಲಸ ಎಲ್ಲ ಮಾಡಿ ಉತ್ತರೋತ್ತರ ಈ ಥರ ಜನ್ಮ ಬರುವುದಕ್ಕೆ ಸಾಧ್ಯ ಇದ್ದರೆ ಜನ್ಮ ರಾಹಿತ್ಯ ಕೂಡ ಜ್ಞಾನ ಬರುವುದಕ್ಕೆ ಪ್ರಯತ್ನ ಮಾಡಬೇಕು. ಆ ಥರ ನಮ್ಮ ಧಾರ್ಮಿಕ ಕರ್ತವ್ಯತ ಇದೆ, ಸಾಮಾಜಿಕ ಕರ್ತವ್ಯತ, ಧಾರ್ಮಿಕ ಕರ್ತವ್ಯತ. ಸಾಮಾಜಿಕ ಕರ್ತವ್ಯತ, ನಾವು ಭಾರತೀಯ ಪ್ರಜರು, ನಾವು ಇಂಡಿಯನ್ ಸಿಟಿಸನ್ಸ್. ಅದಕ್ಕೋಸ್ಕರವಾಗಿ ದೇಶಭಕ್ತಿ ಇಟ್ಟುಕೊಂಡು ಕೆಲಸ ಎಲ್ಲ ಮಾಡಬೇಕು. ಈ ದೇಶದಲ್ಲಿ ಕೃಷಿ, ವ್ಯಾಪಾರ, ಏನು ಉದ್ಯೋಗಗಳು ಇದೆಲ್ಲ ಎಲ್ಲರಿಗೂ ಇರಬೇಕು, ಸುಭಿಕ್ಷೆ ಇರಬೇಕು, ಸುರಕ್ಷಿತವಾಗಿ ಈ ದೇಶ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ದೇಶಭಕ್ತಿ ಇಟ್ಟುಕೊಂಡು ಇದಕ್ಕೋಸ್ಕರವಾಗಿ ಏನೇನು ಕೆಲಸ ಮಾಡಬೇಕು ಆ ಥರ ಸೋಷಿಯಲ್ ಸರ್ವೀಸ್ ಎಲ್ಲ ಮಾಡಬೇಕು. ಧಾರ್ಮಿಕ ಕರ್ತವ್ಯ, ದೇಶ ಸ್ವರೂಪ ಈ ಥರ ಇದೆ. 75 ವರ್ಷದಿಂದ ಭಾರತ್, ಇಂಡಿಯಾ, ಇದು ಗಣತಂತ್ರ ಇದೆಲ್ಲ ಇಟ್ಕೊಂಡು MLA, MP, ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು ಇದೆಲ್ಲ ಇದ್ದಾರೆ. ಮುಂಚೆ ಕೂಡ ಈ ಭಾರತ ದೇಶ ಉಂಟು, ಭಾರತ ಖಂಡ, ಅದು ಅಖಂಡ ಭೂಭಾರತ ಎಲ್ಲ ಉಂಟು. ಪುರಾಣಗಳಲ್ಲಿ ಈ ವಿವರ ಎಲ್ಲ ಇದೆ. ಈ ಭಾರತ ದೇಶಕ್ಕೆ ಒಂದು ಧರ್ಮ ಇದೆ. ಅದು ಅಡ್ಮಿನಿಸ್ಟ್ರೇಷನ್ ರಾಜ ಮುಂಚೆ ಇದ್ದರು, ಇವಾಗ ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರ್ ಇದ್ದಾರೆ, ಅದು ಬೇರೆ ವಿಷಯ, ನಿರ್ವಹಣಾ ವಿಷಯ. ಅದು ಈ ಭೂಮಿ ಇದೆ, ಇಲ್ಲೇ ಜ್ಯೋತಿರ್ಲಿಂಗಗಳು ಆ ಸಮಯದಂದು ಇದೆ, ಇವಾಗ ಕೂಡ ಜ್ಯೋತಿರ್ಲಿಂಗಗಳು ಇದೆ. ಇದೆಲ್ಲ ಶಾಶ್ವತ ವಿಷಯ. 51 ಶಕ್ತಿಪೀಠಗಳು ಇದೆ, ಪುಣ್ಯಕ್ಷೇತ್ರಗಳು ಅಯೋಧ್ಯ, ಮಥುರಾ, ಮಾಯಾ ಇದೆ, ಗಂಗೆ, ಯಮುನೆ, ಚೈವ ಗೋದಾವರಿ, ಸರಸ್ವತಿ ಅದು ಇದೆ. ಕೃತಯುಗ, ತ್ರೇತಾ, ದ್ವಾಪರ, ಕಲಿಯುಗದಲ್ಲಿ ಇದೆ. ಮುಘಲ್ಸು ಬರುವುದಕ್ಕೆ ಮುಂಚೆಯಿಂದ ಇದು ಗಂಗಾ ನದಿ ಇದೆ. ಆಮೇಲೆ ಕೂಡ ಇದ್ದು ಈ ಸಮಯದಲ್ಲಿ ಕೂಡ ಇದೆ. ಇದೆಲ್ಲ ನಮ್ಮ ಸಂಸ್ಕೃತಿಗೆ ಮುಖ್ಯ ಸ್ತಂಭ. ಇದೆಲ್ಲವನ್ನು ನಾವು ಸಂಸ್ಕೃತಿ ಪರವಾಗಿ ಸಂರಕ್ಷಣೆ ಮಾಡಬೇಕು. ಪುಣ್ಯತೀರ್ಥ, ಪುಣ್ಯಕ್ಷೇತ್ರ, ಪುಣ್ಯ ಆಲೋಚನಾ ನಮ್ಮದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಈ ವೇದ ಪಾಠಶಾಲಾ ಇದಕ್ಕೆಲ್ಲ ಆಧಾರ ಪೀಠ ಆಗುತ್ತದೆ. ಆಧಾರ ಪೀಠವನ್ನು ನಾವು ಸಂರಕ್ಷಣೆ ಮಾಡಬೇಕು, ಫೌಂಡೇಶನು. ಆಮೇಲೆ ಅವರು 10 ಫ್ಲೋರ್ ಆಗೋದು ಸಾಧ್ಯ ಆಗುತ್ತದೆ, 50 ಫ್ಲೋರು ಮಾಡುವುದಕ್ಕಾಗುತ್ತದೆ. ಮೂಲ ಸಂರಕ್ಷಣೆ ಮಾಡಬೇಕು. ವೇದೋಖಿಲೋ ಧರ್ಮ ಮೂಲಂ. ಅದಕ್ಕೋಸ್ಕರವಾಗಿ ಈ ಶಬ್ದರಾಶಿಯನ್ನು ಅವರು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಿದಾರೋ, ಅಧ್ಯಯನ, ಅನಧ್ಯಯನ, ಸ್ನಾನಂ, ಸಂಧ್ಯಾ, ಜಪೋ, ಹೋಮ, ದೇವತಾನಾಂಚ ತರ್ಪಣಂ, ಆ ಥರ ಬ್ರಹ್ಮಯಜ್ಞ ಇದೆಲ್ಲ ಮಾಡಿ, ಸಂಧ್ಯಾವಂದನ, ಅಗ್ನಿಕಾರ್ಯ, ಬ್ರಹ್ಮಯಜ್ಞ ಇದೆಲ್ಲ ಮಾಡಿ ಆ ಥರ ಶಾಸ್ತ್ರ ರೀತಿಯಲ್ಲಿ ನಾವು ಗ್ರಹಣ ಮಾಡಬೇಕು. ಉಚ್ಚಾರಣ, ಅನುಚ್ಚಾರಣ. ಗುರುಗಳು ಹೇಳ್ತಾರೆ, ನಾವು ಪ್ರತ್ಯುಚ್ಚಾರಣ ಮಾಡಬೇಕು, ಅನುಚ್ಚಾರಣ. ಈ ಥರ ಈ ಶಾಸ್ತ್ರ ಸಂಪ್ರದಾಯವನ್ನು ಅನುಸರಿಸಿ ನಮ್ಮ ದೇಶದಲ್ಲಿ ನಮ್ಮ ದೊಡ್ಡ ಗುರುಗಳು ಮತ್ತು ನಮ್ಮ ಗುರುಗಳು ಎಲ್ಲ ಪ್ರೋತ್ಸಾಹ ಮಾಡಿ ಈ ವೇದ ವಿದ್ಯಾ ಅಂತ ಒಂದು ಆರ್ಷ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದೆಲ್ಲ ಸಂರಕ್ಷಣೆ ಮಾಡುವುದಕ್ಕೆ ತಾವು ಕೂಡ ಯೋಗದಾನ ಮಾಡಿದ್ದೀರಿ. ಇಲ್ಲಿಂದು ಕರಾಡೆಯವರೆಲ್ಲ ಕಾಸರಗೋಡು ಪ್ರದೇಶದಿಂದ, ಸುಳ್ಯ ಪ್ರದೇಶದಿಂದ ಅಲ್ಲಿ ಬಂದು ಒಬ್ಬರು ತಪಸ್ವಿ ಹೇಳ್ತಾರೆ, ಒಬ್ಬರು ಜ್ಞಾನಿ ಅವರು ಹೇಳ್ತಾರೆ, ಅದು ಚೆನ್ನಾಗೇ ಇರುತ್ತದೆ ಅಂತ ಗುರುಭಕ್ತಿ, ಧರ್ಮ ವಿಶ್ವಾಸ ಇಟ್ಟುಕೊಂಡು ಏನು ಉದ್ಯೋಗ ಬರ್ತದ, ನಮಗೂ ಏನು ಇಲ್ಲಿಂದ ಏನು ಲಾಭ ಬರ್ತದ ಏನು ಕೇಳಿಲ್ಲ ಇವರೆಲ್ಲ. ಅವ್ರ ಗುರುಗಳು, ಇವರ ತಂದೆ ಅವರ ಭಕ್ತಿ, ಗುರುಭಕ್ತಿ ಇತ್ತು. ಅವರು ಅಲ್ಲಿ ಹೋಗಿ ವೇದಾಧ್ಯಯನ ಮಾಡಬೇಕಂತ ಹೇಳಿದ್ದಾರೆ. ಇವರೆಲ್ಲ ಬಂದು ತಾವೆಲ್ಲರೂ ಬಂದು ಮಾಡಿದ್ದೀರಿ. ಈ ಥರ ಒಂದು ಧರ್ಮ ಪ್ರೇಮ, ಅನುರಾಗ ಒಂದು ಕಾರಣ, ಗುರುಭಕ್ತಿ ಒಂದು ಕಾರಣ. ಲೌಕಿಕ ದೃಷ್ಟಿಯಾಗಿ ತಾವು ನೋಡಿಲ್ಲ. ಇದನ್ನು ನಮ್ಮ ಪ್ರದೇಶದಲ್ಲಿ ವೇದಾಧ್ಯಯನ ಇರಬೇಕು. ವೇದಾಧ್ಯಯನ ಮಾನವ ಜೀವಿತದಲ್ಲಿ ಉತ್ತಮ ಇದು ಕರ್ತವ್ಯ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ
ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಮುನಿಪುಂಗವರು ಹೇಳ್ತಾರೆ ಮುನಿಮಾನಸ ಹಂಸಿಕ. ಅದಕ್ಕೋಸ್ಕರವಾಗಿ ನಾವೆಲ್ಲ ಈ ಥರ ಕೆಲಸ ಮಾಡಬೇಕು, ಅಧ್ಯಯನ ಮಾಡಬೇಕಂತ ಚೆನ್ನಾಗಿ ಮಾಡಿದ್ದೀರಿ. ಏಕೆಂದರೆ ಅಲ್ಲಿ ವೇದಾಧ್ಯಯನ ಮಾಡುವವರು ಇದ್ದಾರೆ, ಅದು ಬೇರೆ ವಿಷಯ. ಅಲ್ಲಿ ಉಪನಯನ, ಇದು ಶ್ರಾದ್ದ ಮತ್ತು ವಿವಾಹ, ಆಬ್ದಿಕ ಶ್ರಾದ್ದ, ಇದು ಷಷ್ಠಿ ಪೂರ್ತಿ, ಭೀಮರಥ ಶಾಂತಿ, ಶತಾಭಿಷೇಕ, ಆ ಥರ ಕರ್ಮಕಾಂಡ ಪ್ರಚಾರ ಬಹಳ ಇದೆ ಅಲ್ಲಿ. ಅವ್ರಿಗೂ ವೃತ್ತಿಪರವಾಗಿ ಅಲ್ಲಿ ಸೌಕರ್ಯಗಳದೆಲ್ಲ ಇದೆ. ಇಲ್ಲಿ ಗೌರವ ಇದೆ ಮತ್ತು ಈ ಥರ ವಿಸ್ತಾರವಾಗಿ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಅಷ್ಟು ಇಲ್ಲ ಅಂತ ನಮ್ಮ ಕಲ್ಪನೆ. ಅಲ್ಲಿ ಆ ಸಮಯದಲ್ಲೂ ಕೂಡ ತಾವು ಅಲ್ಲಿ ಬಂದು, ಅದಕ್ಕೂ ಇದೇ ಕಾರಣ ಇರಬೇಕು, ಇದು ಭಕ್ತಿ. ಆ ಥರ ತಾವೆಲ್ಲ ಇಷ್ಟು ದೂರ ಇದ್ದು, ಬೇರೆ ಭಾಷೆ, ಬೇರೆ ಶೀತೋಷ್ಣ, ಇಲ್ಲಿ ಚೆನ್ನಾಗಿದೆ ಶೀತೋಷ್ಣ, ಅಲ್ಲಿ ಶೀತೋಷ್ಣ ಬೇರು. ಆ ಸಮಯದಲ್ಲಿ ಅಲ್ಲಿ ಬಂದು ತಾವೆಲ್ಲ ಅಧ್ಯಯನ ಮಾಡಿದ್ದೀರಿ. ಅವರು ರವಿಶಂಕರ ಭರದ್ವಾಜು ಕರ್ನಾಟಕ ದೇಶದಿಂದ ಕಂಚಿ ಬಂದು ಅಧ್ಯಯನ ಮಾಡಿದ್ದಾರೆ ಚಂದ್ರಶಾಸ್ತ್ರಿಗಳ ಕಡೆ. ಅವರು ಚಂದ್ರಶಾಸ್ತ್ರಿಗಳ ಮೊಮ್ಮಗ ಇಬ್ಬರು ಕರ್ನಾಟಕ ಬಂದು ಸಂಸ್ಕೃತ ಮತ್ತು ವೇದಾಧ್ಯಯನ ಇಲ್ಲಿ ಮಾಡಿದ್ದಾರೆ. ನಮ್ಮ ಗೋವಿಂದ ಪ್ರಕಾಶ್ ಭಟ್ಟರು ಮತ್ತು ವಿಜ್ಞಾನ ಕೇಂದ್ರದಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿದ್ದಾರೆ. ಈ ಥರ ಪರಸ್ಪರ ಸಹಯೋಗ ಇಟ್ಕೊಂಡು ಇಲ್ಲಿ ಸುಳ್ಯ ಅಲ್ಲಿ ಇವರ ಮನೆಯಲ್ಲೇ ಭಾರದ್ವಾಜ ಆಶ್ರಮ ಅಲ್ಲಿ ಎಲ್ಲ ಸೋದರರು ಎಲ್ಲ ಸೇರಿ ಈ ಥರ ಒಂದು ವೇದ ಪಾಠಶಾಲೆಯನ್ನು ಸಂಚಾಲನ ಮಾಡುವುದು ಭಾಳ ಸಂತೋಷವಾದಂತಹ ವಿಷಯ. ಇಲ್ಲಿ ಇದು ಪ್ಲ್ಯಾನ್ ಮಾಡಿ ಆಗುವುದಿಲ್ಲ. ನಾವು ಎಲ್ಲೋ ಬಂದಿದ್ವಿ, ಧರ್ಮಸ್ಥಳಕ್ಕೋಸ್ಕರವಾಗಿ ಬಂದ್ವಿ, ಇಲ್ಲಿ 1 ಗಂಟೆಗೆ 2 ಗಂಟೆಗೋಸ್ಕರವಾಗಿ ನಾವು ಬರುವುದಿಲ್ಲೋ ಆ ಥರ ಇತ್ತು. ಆಮೇಲೆ ಇದು ಕಾರ್ತಿಕ ಸೋಮವಾರ ಇಲ್ಲಿ ಮಾಡಬೇಕಂತ ನಮ್ಮ ಅಭಿಪ್ರಾಯ ಬಂತು. ಆಮೇಲೆ ಘನಪಾರಾಯಣ ಮತ್ತು ಈ ದಿವಸ ಅಷ್ಟವಿಕೃತಿಗಳ ವಿವರಣ ಸಹಿತ ಪಾರಾಯಣ, ವಿವರಣ ಸಹಿತ. ಅದು ಎಲ್ಲ ವಿವರಣೆ ಬೇಕು, ವಿಶ್ವಾಸ ಇದೆ, ವಿವರಣೆ ಬೇಕು. ಹಿಂದೂ ಧರ್ಮದಲ್ಲಿ ಸಬ್ಜೆಕ್ಟ್ ಇದೆ, ಪ್ರೆಸೆಂಟೇಷನ್, ಡಿಸ್ಟ್ರಿಬ್ಯೂಷನ್, ಅದಕ್ಕೆ ಅವಶ್ಯಕತೆ ಇದೆ. ಪ್ರೆಸೆಂಟೇಷನ್ ಯಾವ ಥರ ತಾವು ತೋರಿಸ್ತೀರಿ, ಇದು ಭಯಂಕರವಾಗಿ ತೋರಿಸ್ತೀರಾ, ಆಹ್ಲಾದಕರವಾಗಿ ತೋರಿಸ್ತೀರಾ, ಯಾವ ಥರ ಅದು ದಿಖಾವ್, ಯಾವ ಥರ ನಾವು ತೋರಿಸ್ಬೋದು. ಇಲ್ಲಿ ಸಮೀಪದಲ್ಲಿ ಬರ್ರಿ, ಇದು ಭಯ ತೋರಿಸ್ತೀವ, ಆನಂದವನ್ನು ತೋರಿಸ್ತೀವ, ಆ ಥರ ಈ ವಿಷಯದೆಲ್ಲ ಅವರೆಲ್ಲ ವಿವರಣೆಲ್ಲ ಕೊಟ್ಟು ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದ್ದಾರೆ. ಅಲ್ಲಿ ಜಂಬುಕೇಶ್ವರದಿಂದ ಅವರು 4 ಜನದಲ್ಲಿ 3 ಜನ ಇಲ್ಲಿ ಬಂದಿದ್ದಾರೆ. ಅವರು ನೀಲಕಂಠ ಕನಪಾಟಿಗಳ ಮೊಮ್ಮಗ ಅವರೆಲ್ಲರೂ. ಅವರು ತಮಿಳುನಾಡಲ್ಲಿ ಮೂರ್ಧನ್ಯರಾಗಿ ಚೆನ್ನಾಗಿ ಅವರು ವೇದ ಪಾರಾಯಣ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀಲಕಂಠ ಕನಪಾಟಿಗಳು. ಅವರದ ಮಗ ಇಬ್ಬರು, ರಾಧಾಕೃಷ್ಣ ಅದು ರಾಮಚಂದ್ರ ಅಂತ. ಅವರದ ಸುಪುತ್ರರು ಎಲ್ಲರೂ ಸೇರಿಸ್ಕೊಂಡು ಜಗದ್ಗುರು ವಿದ್ಯಾಸ್ಥಾನದಲ್ಲಿ ಚೆನ್ನಾಗಿ ಮತ್ತು ಪಳೂರ್ ಅಲ್ಲಿ ವೇದಾಧ್ಯಾಪನ ಮಾಡ್ತಾರೆ. ಶಾಸ್ತ್ರ ಸಹಿತ, ವಿಕೃತಿ ಪಾಠ ಸಹಿತ ಶಾಸ್ತ್ರಾಧ್ಯಯನವನ್ನು ಅವರು ಚೆನ್ನಾಗಿ ಮಾಡ್ತಾರೆ. ಒಬ್ಬನೊಬ್ಬರು ಕೂಡ ವಿಶೇಷ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಭಾಸ್ಕರ ಅಂತ ಒಬ್ಬರು ಇಲ್ಲಿ ಬರುವುದಕ್ಕಾಗಿಲ್ಲ. ಇವರು ಭಾಸ್ಕರ, ಇನ್ನೊಬ್ಬರು ಆದಂಬಾಕದಲ್ಲಿದ್ದಾರೆ ಅವರು. ಅದು ಏಕಲ್ ವೇದಪಾಠ ಅಂತ ಒಬ್ಬರೇ ಏಕಾಗ್ಯಾಗಿ ಕೂತ್ಕೊಂಡು ಅವರು ವಕ್ತಾ ಶ್ರೋತ ಅಂತ ಒಂದು ಕಾರ್ಯಕ್ರಮ ಇದೆ. ಕಾಶಿ ರಾಜ ಅಲ್ಲಿ ಆ ಕಾಲದಲ್ಲಿ ಮಾಡಿದ್ದಾರೆ, ಕಾಶಿಯಲ್ಲಿ. ಆ ಥರ ಇಲ್ಲಿ ಚೆನ್ನೈಯಲ್ಲಿ ಆದಂಬಾಕಂನಲ್ಲಿ ಅಲ್ಲಿ ವಕ್ತಾ ಶ್ರೋತ ಘನಪಾಠವನ್ನು ಅವರು ಏಕಾಗ್ಯಾಗಿ ಕೂತ್ಕೊಂಡು ಅವರು ಹೇಳ್ತಾರೆ. 10 ಜನ ಕೂತ್ಕೊಂಡು ಹೇಳುವುದು ಅದು ಸೌಕರ್ಯವಾಗಿ ಇರ್ತದೆ. ಒಬ್ಬರೇ ಕೂತ್ಕೊಂಡು ಈ ಥರ ಪಾರಾಯಣ ಮಾಡುವುದು, ಇಬ್ಬರು ಕೂತ್ಕೊಂಡು ಅವರು ಶ್ರವಣ ಮಾಡ್ತಾರೆ. ಭಕ್ತ ಶ್ರೋತ ಅಂತ ಕಾರ್ಯಕ್ರಮ ಅಲ್ಲಿ ಅವರಿದ್ದಾರೆ. ಆ ಥರ ಅವರೆಲ್ಲ ಬಂದಿದ್ದಾರೆ. ಮತ್ತು ಇಲ್ಲಿ ನಮ್ಮ ರಾಜು ಘನಪಾಠಿಗಳು ಅವರ ಹತ್ರ ಎಲ್ಲ ಯಾರು ಓದ್ತಾರೆ ಅವರೆಲ್ಲರೂ ಘನಪಾಠಿಗಳು ಅವರೆಲ್ಲ ಬಂದಿದ್ದಾರೆ. ನಮ್ಮ ಇಲ್ಲಿಂದು ಸಂಗೀತ ಮತ್ತು ವೇದ ಮತ್ತು ಉಪವೇದ ಮತ್ತು ಸೋಮಯಾಜಿ
ಆ ಥರ ಈ ಕರಾಡೆ ಸಮಾಜದಿಂದ ಒಬ್ಬರು ತಯಾರಾಗಿ ಇಲ್ಲಿ ನಮ್ಮ ಗೋವಿಂದ ಪ್ರಕಾಶ್ ಭಟ್ಟರವರು ಕಚೇರಿ ಮಾಡಿದ್ದಾರೆ ಇವತ್ತು, ಮತ್ತು ಪ್ರವಚನ ಮಾಡಿದ್ದಾರೆ, ವೇದ ಪಾರಾಯಣ ಮಾಡ್ತಾರೆ. ಆ ಥರ ಮಲ್ಟಿ ಸ್ಕಿಲ್ ಗೋವಿಂದ ಪ್ರಕಾಶ್ ಭಟ್ಟರವರು ಅವರು ಬಂದ್ದಾರೆ. ಕುಂಭಕೋಣದಿಂದ ನಮ್ಮ ಪರೀಕ್ಷಾಧಿಕಾರಿಗಳು ಅವರು ಬಂದಿದ್ದಾರೆ. ಇಲ್ಲಿ ಯಜುರ್ವೇದ ಪರೀಕ್ಷಾಧಿಕಾರಿಗಳು ಥರ ಅನೇಕ ಪಂಡಿತರು ಬಂದು ಇವತ್ತು ಅಷ್ಟವಿಕೃತಿ ಏನೇನು ಉಂಟೋ ಆ ಅಷ್ಟವಿಕೃತಿಯಲ್ಲಿ ಪಾರಂಗತರಾಗಿ ವಿಶೇಷವಾಗಿ 300 ದಿವಸ ಕಾರ್ಯಕ್ರಮ ಇದು ಇವತ್ತು ಪೂರ್ತಿಯಾಗೋದು. ಬಾಲರಾಮ ವಿಗ್ರಹ ಪ್ರತಿಷ್ಠಾ ದಿನದಂದು 22ನೇ ತಾರೀಕು ಜನವರಿ ಅಯೋಧ್ಯೆಯಲ್ಲಿ ಬಾಲರಾಮ ವಿಗ್ರಹ ಪ್ರತಿಷ್ಠೆ ಆಯಿತು. ಆ ದಿವಸ ಸಾಯಂಕಾಲ ಶುರು ಮಾಡಿ ಸೋಮವಾರ ದೀಪಾರಾಧನಾ ಸಮಯದಲ್ಲಿ ಪೂರ್ತಿ ಮುಗಿಸಿತ್ತು. ಅದು ನಿನ್ನೆ ಇಲ್ಲಿ ಆ ಸಮಯದಲ್ಲಿ ಅದನ್ನು ಮುಗಿಸಿತು. ಆ ದಂಡಕ್ರಮವನ್ನು ಅವರು ವಿಶೇಷವಾಗಿ ಯಾವ ಥರ ವರ್ಣಕ್ರಮ ಹೇಳ್ತಾರೋ ಆ ಥರ ದಂಡಕ್ರಮವನ್ನು ಅವರು ಪೂರ್ತಿಯಾಗಿ ಹೇಳಿ ಅಷ್ಟಕ ದಶಮಂಡಲ ಇದೆಲ್ಲ ಪೂರ್ತಿಯಾಗಿ ಹೇಳಿ ಪೂರ್ತಿ ಮಾಡಿದ್ದಾರೆ. ಆ ಥರ ಒಂದೊಂದು ವಿಕೃತಿಯನ್ನು ನಾವು ಕಾರ್ಯರೂಪದಲ್ಲಿ ತೋರಿಸಬೇಕು. ಅದೇ ಇವರು ಭಟ್ಟರು ಹೇಳಿದ್ದಾರೆ. ನಾವು ಈ ಲಕ್ಷಣ ಅಂತ ಇದೆ ಅಂತ ಒಂದು ಕಾರ್ಯರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಥರ ಪಾರಾಯಣ ಮಾಡುವವರನ್ನು ನಮ್ಮ ಗುರುಗಳು ತಯಾರು ಮಾಡಿದ್ದಾರೆ. ಆ ಸಮಯದಲ್ಲಿ ಚೆನ್ನೈಯಲ್ಲಿ ಶಿವ ವಿಷ್ಣು ದೇವಸ್ಥಾನದಲ್ಲಿ ಘನಪಾಠ ಆ ಸಮಯದಲ್ಲಿ ನಮ್ಮ ಪ್ರಸ್ತುತ ಅಹೋಬಲ ಮಠ ಜಿಯರವರು, ವಿಜಯಭಾನಿ ಘನಪಾಠಿಗಳು, ತ್ರಿಕೋಟಿ ಘನಪಾಠಿಗಳು, ಇವರು ತಂದೆ ಇವರೆಲ್ಲ ಸೇರಿ ಆ ಸಮಯದಲ್ಲಿ ಶಿವ ವಿಷ್ಣು ದೇವಾಲಯದಲ್ಲಿ ಘನಪಾರಾಯಣ ಮಾಡಿದ್ದಾರೆ. ಆ ಸಮಯದಲ್ಲಿ ಅವರು ನಮ್ಮ ದೊಡ್ಡ ಗುರುಗಳು ಅವರಿಗೆಲ್ಲ ಸ್ವರ್ಣ ಕಂಕಣ ಕೊಟ್ಟಿದ್ದಾರೆ. ಆ ಥರ ಪ್ರೋತ್ಸಾಹ ಮಾಡಿದ್ದಾರೆ. ಭಾಷ್ಯ ವಿಷಯದಲ್ಲಿ ಇವರದ ಗುರು ಚಂದ್ರು ಶಾಸ್ತ್ರಿಗಳು ಮತ್ತು ಅನೇಕರೆಲ್ಲ ವೇದ ಭಾಷ್ಯವನ್ನು ಅಧ್ಯಯನ ಮಾಡಿ ಆಮೇಲೆ ಅದು ಪ್ರಚಾರ ಮಾಡಿ ಧರ್ಮಶಾಸ್ತ್ರ ಮತ್ತು ವೈದಿಕ ಪ್ರಕ್ರಿಯೆ ಇದೆಲ್ಲ ಮಾಡಿ ಅವರು ಚೆನ್ನೈಯೆಲ್ಲ ಹೋಗಿಲ್ಲ. ಮಠಕ್ಕೆ ಸೇವೆ ಮಾಡುವುದೇ ಮುಖ್ಯ ಉದ್ದೇಶ ಅಂತ ಇಟ್ಟುಕೊಂಡು ಅವರು ಸಂಸಾರಿಯಾಗಿ 3 ಹೆಣ್ಮಕ್ಕಳು, ಇವರು ಮಗ, ಆಮೇಲೆ ಮಗ ಇದೆಲ್ಲ ಇದ್ದರೆ ಕೂಡ ಅವರು ಅಲ್ಲೇ ಕಂಚಿಯಲ್ಲೇ ಇದ್ದು ಎಲ್ಲರೂ ಸೇರಿಸ್ಕೊಂಡು ಅದು ಶಾಂತರಾಗಿ ಆ ಥರ ಸಾತ್ವಿಕ ಪ್ರವೃತ್ತರಾಗಿ ಮಠಕ್ಕೆ ಸೇವೆ ಮಾಡಿಕೊಂಡು ಆ ಥರ ಮಾಡಿದ್ದಾರೆ. ಆ ಅನುಭವ ಆ ಸತ್ಸಂಗ ಕಾರಣದಿಂದ ಇವರಿಗೆ ಕೂಡ ಈ ಥರ ಸೇವೆ ಮಾಡಬೇಕು ಅಂತ ಆ ವಿಷಯದಲ್ಲಿ ಇವರಿಗೆ ಉತ್ಸಾಹ ಎಲ್ಲ ಬಂದಿದೆ. ಇವರು ಅಧ್ಯಯನ ಎಲ್ಲ ಮಾಡಿ ಸಮಯದಲ್ಲಿ ಮಠಕ್ಕೆ ಬಂದು ಆ ಕಾಲದಲ್ಲಿ ನಮ್ಮ ಗುರುಗಳು ಎಲ್ಲಿದ್ದಾರೋ ಸಂಚಾರದಲ್ಲಿ ಆ ಕಾಲದಲ್ಲ ಕೂಡ ಗುಜರಾತ್ಗೆ ಇವರು ಬಂದಿದ್ದಾರೆ. ಅವರು ಎಲ್ಲ ನಾವು ನೋಡಿದ್ದೀವಿ. ಆ ಥರ ಇವರು ಗುಜರಾತಲ್ಲಿ ಊಂಜಾ ಅಂತ ಒಂದು ಸ್ಥಾನದಲ್ಲಿ ನವರಾತ್ರಿ ಪೂಜೆಯನ್ನು ನಮ್ಮ ಗುರುಗಳು ಜೈನ ಸರಸ್ವತಿ ಸ್ವಾಮಿಗಳು ಮಾಡಿದ್ದಾರೆ. ಆ ಸಮಯ ಥರ ಇವರಿಬ್ಬರು ಕೂಡ ಇವರೆಲ್ಲ ಬಂದು ಅಲ್ಲಿ ಭಾಷೆ ಎಲ್ಲ ನಮಗೆ ಆ ಸಮಯದಲ್ಲಿ ಪರಿಚಯ ಇಲ್ಲ. ಆ ಸಮಯದಲ್ಲಿ ಇವರು ಕರ್ನಾಟಕ ದೇಶದಿಂದ ಸ್ವಲ್ಪ ಇವರಿಗೆ ಹಿಂದಿ ಪರಿಚಯ ಎಲ್ಲ ಉಂಟು. ಆ ಥರ ಎಲ್ಲ ಉಪದ್ರಷ್ಟರಾಗಿ ಚೆನ್ನಾಗಿ ಅವರಿಗೆ ಚಂದ್ರು ಶಾಸ್ತ್ರಿಗಳಿಗೆ ಸಹಾಯ ಎಲ್ಲ ಮಾಡಿದ್ದಾರೆ. ಆ ಥರ ಗುರು ಶುಶ್ರೂಷವನ್ನು ಎಲ್ಲ ಮಾಡಿ ಮಠದ ಸೇವೆ ಮಾಡಿ ಈ ಥರ ಇಲ್ಲಿ ಕೂಡ ಬಂದು ಮನೆ ಮತ್ತು ಮಠ ಎರಡಕ್ಕೆ ಕೂಡ ಸೇವೆ ಮಾಡಿಕೊಂಡು ಚೆನ್ನಾಗಿ ಈ ಸತ್ಸಂಗ ಕಾರ್ಯಕ್ರಮ ಎಲ್ಲ ಆಯಿತು. ಈ ಥರ ಎಲ್ಲರಿಗೂ ಸಂತೋಷ ಆಯಿತು. ನಮ್ಮ ಮಠ ಕೈಂಕರ್ಯ ಪರ್ವ ಎಲ್ಲರಿಗೂ ಕೂಡ ಸದ್ಯ ಅವರು ಸನ್ಮಾನ ಮಾಡ್ತಾರೆ. ಈ ಥರ ಈ ಸತ್ಸಂಗ ಕಾರಣದಿಂದ ಈ ಪ್ರದೇಶದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಕೇರಳ ಪ್ರದೇಶದಲ್ಲಿ ನಮ್ಮ ವೇದ ವಿದ್ಯೆಯನ್ನು ಯಾವ ಥರ ನಾವು ಪ್ರಚಾರ ಮಾಡುವುದಕ್ಕೆ ಪಾಠಶಾಲೆ ನಿರ್ಮಾಣ ಮಾಡುವುದು ಮತ್ತು ಧರ್ಮ ಪ್ರಚಾರ ಮಾಡುವುದು ಈ ವಿಷಯದೆಲ್ಲ ಇವತ್ತು ಬೆಳಗ್ಗೆ ಚರ್ಚೆ ಎಲ್ಲ ಆಯಿತು. ಆಮೇಲೆ ಎಲ್ಲ ಸಮಸ್ತ ಜನರಿಗೆ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಏನು ಉಂಟು, ಪುರಾಣ
ಶಾಸ್ತ್ರೀಯ ಸಂಗೀತ ಮತ್ತು ನಾಮ ಪಾರಾಯಣ, ನಾಮ ಸಂಕೀರ್ತನ. ಅದಕ್ಕೋಸ್ಕರವಾಗಿ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಊರಲ್ಲಿ ಕಾರ್ಲೆಯ ಎಂದು ಒಂದು ಊರಲ್ಲಿ ಇದು ಮುಳ್ಳೇರಿ ಅಲ್ಲಿ ದುರ್ಗಾ ಪರಮೇಶ್ವರಿ ಅದು ಭಕ್ತಿ ಪ್ರಚಾರಕ್ಕೋಸ್ಕರವಾಗಿ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಥರ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ವಿಜ್ಞಾನ, ಭಾರತೀಯ ವಿಶ್ವಾಸ, ವೇದ ತತ್ವ ಪ್ರಚಾರ, ಅದ್ವೈತ ಶಾಸ್ತ್ರ ಪ್ರಚಾರ ಎಲ್ಲ ಆಗುವುದಕ್ಕೆ ಈ ಥರ ಸೇವಾ ಕಾರ್ಯಕ್ರಮಗಳು ಎಲ್ಲರೂ ಸೇರಿ ಒಬ್ಬರು ವ್ಯಕ್ತಿಯೇ ಮಾಡುವುದು ಕಠಿಣ. ನಮ್ಮ ಶಾಸ್ತ್ರದಲ್ಲಿ ಕೂಡ ಎಲ್ಲರಿಗೆ ಅವಕಾಶ ಕೊಡಬೇಕಂತ ಹೇಳ್ತಾರೆ. ಆ ಥರ ಎಲ್ಲರೂ ಸೇರಿ ಸಂಗಚ್ಛತ್ವಂ ಸಂಬದ್ಧತ್ವಂ ಸಮಾನೀವ ಆಕೂತಿ, ಆ ಥರ ಎಲ್ಲರೂ ಸಮಾನ ಉದ್ದೇಶವನ್ನು ಇಟ್ಕೊಂಡು ಸತ್ಸಂಕಲ್ಪವನ್ನು ಇಟ್ಕೊಂಡು ನಮ್ಮ ದೇವರದ ಆಶೀರ್ವಾದ ಕಾಮಾಕ್ಷಿದಾಯದ ಅನುಗ್ರಹ ಕಾರಣದಿಂದ ಇಲ್ಲಿ ಈ ಪಾಠಶಾಲಕ್ಕೆ ಸಹಾಯ ಸಹಕಾರ ಮಾಡುವವರು ಒಬ್ಬರು ಇಲ್ಲಿ ಬಂದ್ದಾರೆ. ಅಥವಾ ಇಲ್ಲಿ ಕೇರಳದಿಂದ ಇಲ್ಲಿ ತೋರಿಸ್ಬೇಕಲ್ಲ, ಅದೇ ಕೇರಳದಲ್ಲಿ ಇದ್ದಾರೆ ಅವರು. ಡಾಕ್ಟರ್ ಜ್ಯೋತಿ, ಹಸ್ಬೆಂಡು ಡಾಕ್ಟರು. ಆ ಥರ ಈ ಪಾಠಶಾಲಕ್ಕೆ ಎಲ್ಲ ಅದೇ ತಿಂಗಳಿಗೂ 50,000 ಎಲ್ಲ ಅವರು ಕಳಿಸ್ತಾರೆ. ಅದೇ ಎವ್ರಿ ಮಂತು ಮಾಡ್ತಾರೆ. ಅಂದರೆ ನಮಗೆ ಆ ಥರ ಧರ್ಮ ಪ್ರೇರಣೆ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ತೋರಿಸ್ತೀವಿ. ಈ ಸುಳ್ಯ ಎಲ್ಲಿ ಇದ್ದರೆ ಅವರೇ ಎಲ್ಲೂ ಇದ್ದಾರೆ, ನಮ್ಮ ಜನತೆ ಎಲ್ಲೂ ಇದ್ದಾರೆ. ಎಲ್ಲರೂ ಧರ್ಮ, ಎಲ್ಲ ಮನುಷ್ಯರನ್ನು ಅದು ಒಂದೇ ಸೂತ್ರದಲ್ಲಿ ಅದು ಹೈದರಾಬಾದ್ ಒಬ್ಬರು ಅದು 20,000 ಅವರು ಕೊಡ್ತಾರೆ. ಈ ಥರ ಇದೆಲ್ಲ ಏನಂದರೆ ಅದೇ ಹಣ ಕೊಡುವುದು ಒಂದು, ಇಲ್ಲಿ ಇದು ಚೆನ್ನಾಗಿ ನೋಡಿಕೊಳ್ಳೋದು ಒಂದು, ಇದೆಲ್ಲ ಮುಖ್ಯ, ಎಲ್ಲವೇ ಮುಖ್ಯ. ಅಲ್ಲಿಂದ ಹಣ ಕೊಡುವುದು, ಇಲ್ಲಿಂದು ಚೆನ್ನಾಗಿ ನೋಡಿಕೊಳ್ಳೋದು, ಎಲ್ಲವೇ ಸಮಯ ಕೊಡುವುದು. ಏಕೆಂದರೆ ಸಮಯ ಸಿಕ್ಕುವುದಿಲ್ಲ ಈ ಕಾಲದಲ್ಲಿ. ಸಮಯ ಯಾರೋ ಇಲ್ಲಿ ನಾವು ನೋಡಿದ್ವಿ, ಇಲ್ಲಿಂದ ಯಾರೋ ನಡೆಸ್ಕೊಂಡು ಬರ್ತಾರೆ, ಅವ್ರು ನಡೆಸ್ಕೊಂಡು ಬರ್ತಾರೆ, ಬೇರೆ ಏನೋ ನೋಡಿಕೊಂಡು ಬರ್ತಾರೆ. ಆ ಥರ ಸಮಯ ಸಿಕ್ಕುವುದು ಈ ಕಾಲದಲ್ಲಿ ಕಠಿಣ ಆಗುತ್ತದೆ. ಸಮಯ ಎಲ್ಲ ಕೊಟ್ಟು ಸಮಯ, ಸಂಪದ, ಸಾಮರ್ಥ್ಯ 2-3 ಸೇರಿ ಕೆಲಸ ಆಗಬೇಕು. ಆ ಥರ ಇದು ಚೆನ್ನಾಗಿ ನಡೀಬೇಕಂತ ನಾವು ಗುರು ಪರಂಪರವನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ನಮ ಪಾರ್ವತಿ ಪತಯೇ ಹರ ಹರ. ಶಾಲ್ ತೆಗಿರಿ ಶ್ರೀರಾಮಯ್ಯ. ಗುರುವಿಂದ ಪ್ರಾರಂಭವಾದ್ದು, ಗಣೇಶರಿಂದ ಮುಂದುವರೆದಿದೆ. ಗುರುಮೂರ್ತಿ ಶಾಸ್ತ್ರಿಗಳು ಇವರು ನಮ್ಮ ಪೂಜಾ ವ್ಯಂಜನ ಸ್ವರಿತ ಅಕಾರ ಅನುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ವಕಾರ ವಿಮಾತ್ರಿಕ ಪ್ರಚಯ ಏಕಾರ ದ್ವಿಮಾತ್ರಿಕ ವಿರಾಮ. ನಮೋ ವಿಷ್ಣು. ಮೋಹನ ಘನಪಾಠಿ ಸಂಪೂರ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಘನಪಾಠಿಗಳಾದರೆ ಹೊರಗಡೆ ಇರಬೇಕು ಅಂತಿಲ್ಲ, ಮಠದಲ್ಲಿ ಮೋಹನ್ ತೆಲುಗು, ದೊರೈಸ್ವಾಮಿ ಇಲ್ಲ, ಲಕ್ಷ್ಮೀನಾರಾಯಣನ್, ಇರುಳ್ಳಿಕ್ಕಿ ಲಕ್ಷ್ಮೀನಾರಾಯಣ್, ಇರುಳ್ಳಿಕ್ಕಿಯಲ್ಲಿ ಅರ್ಧಮಾತ್ರಿಕ ಪರಾಂಗಭೂತನಕಾರ ಏಕಮಾತ್ರಿಕೋದಾತ್ತಾಕಾರ ಅನುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತಮಕಾರ ದ್ವಿಮಾತ್ರಿಕ ದಿಢತರ ಪ್ರಯತ್ನ ವಿಕ್ರಮ ಸಂಜ್ಞಕಾನುದಾತ್ತ ಓಕಾರ ಅನುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತವಕಾರ ಏಕಮಾತ್ರಿಕೋದಾತ್ತ ಇಕಾರ ಅರ್ಧಮಾತ್ರಿಕ ವಿರಾಮ. ಲೌಕಿಕವಾದಂತಹ ಅಧ್ಯಯನದಲ್ಲಿ MA ಮುಗಿಸಿಬಿಟ್ಟು ಗುರುಗಳ ಆದೇಶದ ಮೇರೆಗೆ
ಅನುಷ್ಠಾನಪರರಾಗಿ ಮಠದಲ್ಲಿ ವ್ಯವಹರಿಸ್ತಾ ಇದ್ದಾರೆ. ನಾರಾಯಣನ್ ಜಯೇಂದ್ರ ಸ್ವಾಮಿಗಳ ಅನುಗ್ರಹದಂತೆ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ವಿವಾಹ ಮಾಡಿಕೊಂಡವರು. ಅದು ಅವರ ಸ್ಪೆಷಲ್. ನಾರಾಯಣನ್ ಇವರು ನಮ್ಮ ಕರ್ನಾಟಕ ದೇಶಸ್ಥರು. ಹಲವಾರು ನಾನು ಪಾಠಶಾಲೆಯಲ್ಲಿರುವಾಗಲೇ ಅವರು ಪೂಜೆ ಕಟ್ಟಲಿದ್ದಾರೆ. ಆವಾಗಿಂದ ನಾವು ಹಿಂಬದಿಯಿಂದ ಹೋಗಿ ಅವರಲ್ಲಿ ವಡೆ ಪಾಯಸ ಕೇಳಿ ತಿಂತಾ ಇದ್ವಿ. ಆವಾಗಿಂದ ನಮಗೆ ಸಹಾಯ. ಭಾರತದಾದ್ಯಂತ ಮಹಾಸ್ವಾಮಿಗಳಿಂದ ಹಿಡಿದು ನಮ್ಮ ಗುರುಗಳವರೆಗೆ ಯಾವ್ಯಾವಾಗ ಎಲ್ಲ ತೀರ್ಥಯಾತ್ರೆ ಆಗ್ತಿದೆಯೋ ಆವಾಗೆಲ್ಲವೂ ಚಂದ್ರಮೌಳೀಶ್ವರ ಪ್ರಸಾದ ಮಾಡುವವರು ನಮ್ಮ ನಾರಾಯಣ ಶಾಸ್ತ್ರಿಗಳು. 24 ವರ್ಷ ಹಿಂದೆಯೂ ಬಂದಿದ್ದರು. 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಮಗ ಋಗ್ವೇದ ಘನಪಾಠಿಯಾಗಿ ತೇನಂಬಾಕಂ ಎಂಬಲ್ಲಿ ಶಿವಸ್ಥಾನಂ ಎಂಬಲ್ಲಿ ಅಧ್ಯಾಪಕರಾಗಿದ್ದಾರೆ. ವೆಂಕಟೇಶ್ ಅಯ್ಯರ್ ಬಾಂಬೆ ನೈವೇದ್ಯ ನಾರಾಯಣ ಸಹಕಾರ ಅವರು. ಚಂದ್ರಮೌಳೀಶ್ವರ ಪ್ರಸಾದ ತಯಾರಕರು, ಪಾಕಜ್ಞರು. ಶಂಕರನ್ ಇವರು ಹಲವಾರು ವರ್ಷಗಳಿಂದ ವರ್ಷಗಳಿಂದ ಪಾತ್ರ ಶುದ್ಧಿಯಿಂದ ಹಿಡಿದು ಅಂತ ಹೇಳ್ತಿದ್ದಾರೆ ಗುರುಗಳು. ಪಾತ್ರ ಶುದ್ಧಿಯಿಂದ ಯಾವ ಯಾವ ಅವಶ್ಯಕತೆ ಇದೆಯೋ ಅಷ್ಟನ್ನು ನಿರ್ವಹಿಸಬಲ್ಲ ಒಬ್ಬ ಪರಮ ಭಕ್ತರು. ಮೊಸರು ಹೆಪ್ಪ ಹಾಕೋದ್ರಿಂದ ಹಿಡಿದು ದೇವರಿಗೆ ನೈವೇದ್ಯ ತಯಾರು ಮಾಡೋದ್ರಿಂದ ಹಿಡಿದು ಪಾತ್ರೆಯನ್ನು ಶುದ್ಧೀಕರಣಗೊಡಿ ಮರುದಿನ ಪೂಜೆಗೆ ತಯಾರು ಮಾಡುವಲ್ಲಿವರೆಗೆ ವಿಭೂತಿ ನಮಗೆ ಶುದ್ಧವಾದ ವಿಭೂತಿಯನ್ನು ತಯಾರು ಮಾಡಿ ತಗೊಂಡಿದ್ದಾರೆ ಅವರು ಅಂತ ನಾವು ವೇದರಕ್ಷಣೆ ಟ್ರಸ್ಟ್ಗೋಸ್ಕರ ವಿಭೂತಿಯನ್ನ ಅದನ್ನು ಸರಿಯಾದ ರೂಪದಲ್ಲಿ ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ. 50 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಲಕ್ಷ್ಮಣನ್ ಜೈಶಂಕರ್ ವೇದವೂ ಅಧ್ಯಯನ ಮಾಡಿ ಜಯೇಂದ್ರ ಸ್ವಾಮಿಗಳಲ್ಲೂ ಸೇವೆ ಸಲ್ಲಿಸಿ ಈಗ ನಮ್ಮ ಅಧಿಷ್ಠಾನ ಮಹಾಸ್ವಾಮಿಗಳ ಅಧಿಷ್ಠಾನದಲ್ಲೂ ಸೇವೆ ಮಾಡ್ತಾ ಇದ್ದಾರೆ. ಗುರುಗಳ ಆದೇಶದ ಮೇರೆಗೆ ಗುರುಗಳಲ್ಲೂ ಬಂದು ಸೇವೆ ಮಾಡ್ತಾ ಇದ್ದಾರೆ. ವಿಶೇಷ ಕಾಲದಲ್ಲಿ ಬರುತ್ತಾರೆ. ಇವರ ಮಗ ಕೂಡ ಅಧ್ಯಯನ ಮಾಡ್ತಿದ್ದಾರೆ. ಸಾರಥಿ ಕೂಡ ಸಮರ್ಥವಾದ ಸಾರಥಿ ವೆಂಕಟೇಶ್. ಶ್ರೀರಂಗ ಕ್ಷೇತ್ರದಿಂದ ಬಂದಿದ್ದಾರೆ. ಗುರುಗಳ ಸೇವೆ ಮಾಡ್ತಾ ಇದ್ದಾರೆ. ನಾರಾಯಣ ಪಾಕಜ್ಞರಿಗೆ ಇವರು ಸಹಾಯಕರು. ಜೀವ ಶ್ರೀರಾಮ್ ಅಲ್ಲ ಜೀವ 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 ಪ್ರತಿದಿನ ಚಂದ್ರಮೌಳೀಶ್ವರರಿಗೆ ನಾವು ನೋಡ್ತಾ ಇದ್ದೀವಲ್ಲ, ಇಷ್ಟಿಷ್ಟು ಗಂಧವನ್ನು ಬೆಳಗಿಂದ 3 ಪೂಜೆಗೂ ಗಂಧವನ್ನು ಹರಿದುಕೊಟ್ಟು ತಮ್ಮ ದೇಹವನ್ನು ಗುರುಗಳಿಗೋಸ್ಕರ ಗಂಧ ಥರ ತೇಯ್ತಾ ಇದ್ದಾರೆ ನಮ್ಮ ಜೀವನವನ್ನು. ಶ್ರೀರಾಮ್ ಚಂದ್ರಮೌಳೀಶ್ವರ ಪೂಜೆಯಲ್ಲಿ ಗುರುಗಳಿಗೆ ಅಗತ್ಯವಿರುವಂತಹ ಸಹಕಾರ, ಗಂಧ ಅಧ್ಯಯನ ಮಾಡಿ ಗುರುಗಳಿಗೆ ಪೂಜಾ ಕಾಲದಲ್ಲಿ ಸಹಾಯಕರಾಗಿದ್ದಾರೆ.
ಎಂಬುದಾಗಿ ಪರಿಚಯ. ಸುಂದರಮ್ಮ ಬನ್ನಿ. ಸರಕಾರಿ ಉದ್ಯೋಗದಲ್ಲಿದ್ದವರು ಅದನ್ನು ತ್ಯಾಗ ಮಾಡಿ ತನ್ನ ಜೀವನವನ್ನು ಚಂದ್ರಮೌಳೀಶ್ವರರಿಗೆ ಗುರುಗಳಿಗೆ ಮುಡುಪಾಗಿಟ್ಟಿದ್ದಾರೆ. ಅವರ ಕಾರ್ಯಗಳಲ್ಲಿ ಯಾರೂ ಅಡ್ಡ ಆಗುವ ಹಾಗಿಲ್ಲ, ಅದನ್ನು ಇನ್ನೊಬ್ಬರು ಯಾರು ಸ್ವೀಕರಿಸುವ ಹಾಗಿಲ್ಲ, ಅದನ್ನು ಬಿಟ್ಟುಕೊಡೋದಿಲ್ಲ ಅವರು. ಬಾಲಾಜಿ ಅರುಣ್, ಪಾಕಶಾಲೆಯನ್ನು ಸ್ವಚ್ಛಗೊಳಿಸಿ ಮರುದಿನದ ನೈವೇದ್ಯ ನಿರ್ವಹಣೆಗೆ ತಯಾರು ಮಾಡಿಕೊಳ್ಳುವುದು ದೊಡ್ಡ ಜವಾಬ್ದಾರಿ. ನಮಗೆಲ್ಲ ಗೊತ್ತಿದೆ ಎಷ್ಟು ಸುಲಭ ಅದು ಅಂತ. ಅಷ್ಟು ದೊಡ್ಡ ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಿದ್ದಾರೆ ಅವರು. ಅರುಣ್, ಇಪ್ಪತ್ತು ವರ್ಷಗಳಿಂದ ಚಂದ್ರಮೌಳೀಶ್ವರ ಬಂದವರಿಗೆ ಹೋಗುವವರಿಗೆ ಎಲ್ಲರಿಗೂ ಆತಿಥ್ಯ ಮಾಡ್ತಾ ಇದ್ದಾರೆ. ಶಂಕರ್ ಆಫೀಸ್, ಕಾರ್ತಿ, ವಿಘ್ನೇಶ್, ಕಾರ್ತಿ ಬರಲಿ, ಕಾರ್ತಿ ಅಂದಾಜ್ ಕಾರ್ತಿ ಗುರುಗಳ ಜೊತೆಗೆ ಆಯಾಯ ಸಮಯಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸಹಯೋಗವನ್ನು ಕೊಡ್ತಾ ಇರೋರು. ಇನ್ನೊಬ್ಬರ ಅನುಪಸ್ಥಿತಿಯಲ್ಲಿ ಆ ಅನುಪಸ್ಥಿತಿಯನ್ನು ಗೊತ್ತಾಗದ ಹಾಗೆ ಮಿಲನ ಮಾಡ್ಕೊಂಡು ಹೋಗುವವರು, ಅದು ಆ ಉಪಸ್ಥಿತಿಯನ್ನು ಇದ್ದ ಹಾಗೇ ಮಾಡ್ಕೊಂಡು ಹೋಗುವಂಥ ಸಾಮರ್ಥ್ಯವುಳ್ಳವರು ಅಂತ ಗುರುಗಳು ಸೆಟ್ ಮಾಡ್ತಿದ್ದಾರೆ. ವಿಘ್ನೇಶ್, ಓಹೋ, ಕಚೇರಿಯ ನಿರ್ವಹಣೆಯೂ ಉಂಟು, ಕಚೇರಿಯ ನಿರ್ವಹಣೆಯೂ ಉಂಟು ಅಂತ ಹೇಳ್ತಿದ್ದಾರೆ. ಸಂಗೀತ ಕಚೇರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಕಚೇರಿ. ಮುರಳಿ, ಪ್ರತಿದಿನ ಚಂದ್ರಮೌಳೀಶ್ವರರಿಗೆ ಬಿಲ್ವವನ್ನು ಅಣಿಗೊಳಿಸಿ 3 ಪೂಜೆಗೂ ಬಿಲ್ವವನ್ನು ಅಣಿಗೊಳಿಸಿ ತಯಾರು ಮಾಡಿಕೊಡುವಂತಹ ಪರಮ ಭಕ್ತರು. ಪೇಪರ್ ಕಟ್ಟಿಂಗು 3 ಬೇಕಾದಂತಹ ಪೇಪರ್ಗಳನ್ನು ತುಂಡು ಮಾಡಿಕೊಡುವುದು, ಬಿಲ್ವ ನಿರ್ವಹಣೆ ಮತ್ತು ವೇದಿಕೆಯ ತೆರೆಯನ್ನು ಹಾಕುವುದು ತೆಗೆಯುವುದು, ಆ ನಿರ್ವಹಣೆ ಎಲ್ಲ ಮಾಡ್ತಿದ್ದಾರೆ. ಭರಣಿ, ಚಂದ್ರು, ಇಲ್ಲ ಇರ್ಕ ಚಂದ್ರಶೇಖರ ಶಾಸ್ತ್ರಿ, ಘನಪಾಠಿಗಳು ಬನ್ನಿ. ವೇದಾಧ್ಯಯನ ಮಾಡಿ ಘನಪಾಠಿಗಳಾಗಿದ್ದು ಅಧ್ಯಾಪನವನ್ನು ಮಾಡ್ತಾ ಇದ್ದಾರೆ. ಆ ಗುರುಗಳಿಗೆ ಭಿಕ್ಷಾ ಸಮರ್ಪಣೆಯನ್ನು ಪ್ರತಿದಿನ ಶುದ್ಧವಾಗಿ ಇದ್ದು ಮಗನನ್ನೂ ಕೂಡ ಜೊತೆ ಘನಪಾಠಿಯನ್ನಾಗಿಸಿ ಗುರುಗಳಿಗೆ ಭಿಕ್ಷಾ ಸಮರ್ಪಣೆಯನ್ನು ಮಾಡುವಂತಹ ದೊಡ್ಡ ಜವಾಬ್ದಾರಿ. ಶಬರಿಗಿರಿ ವಾಸನ್, ಭಿಕ್ಷಾ ಕೋಷ್ಠದಲ್ಲಿ ಅವರಿಗೆ ಸಹಾಯಕರಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಆವಡಿ ಕೃಷ್ಣನ್,
MPCಯಲ್ಲಿ ಕೆಲಸ ಮಾಡ್ತಾ ಇದ್ದವರು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮಠಕ್ಕೆ ಬರ್ತಿದ್ದಾರೆ. ಕೈಂಕರ್ಯத்துக்கு ಆವಡಿ ಕೃಷ್ಣನ್ ಎಂಬುದಾಗಿ ಅವರ ಹೆಸರು. ಶಶಿಧರ್ ಗುರುಗಳು ಎಷ್ಟು ಹಾಸ್ಯವಾಗಿ ತಗೋತಿದ್ದಾರೆ ಅಂದ್ರೆ ನಮ್ಮೆಲ್ಲರ ಭಾಗ್ಯ, ಅವರದ್ದು ಭಾಗ್ಯ. ಬಹುಶಃ ಹೀಗೆ ನಗು ಮಗುವಾಗಿ ಗುರುಗಳ ಹತ್ರ ಹತ್ತಿಗೆ ಬರಲಿಕ್ಕೆ ನಮಗೆಲ್ಲ ಅವಕಾಶವಿಲ್ಲ. ಇದನ್ನು ಅವರನ್ನು ಇಷ್ಟೊಂದು ಗಾಂಭೀರ್ಯವಾದ ವಿಷಯವನ್ನ ಎಷ್ಟು ಸಹಜವಾಗಿ ಮಾಡ್ತಿದ್ದಾರೆ ಅಂದ್ರೆ ಶಶಿಧರ್ ನಮ್ಮ ಕ್ಯಾಮರಾ ನಿರ್ವಹಣೆ ಇತ್ಯಾದಿಗಳನ್ನೆಲ್ಲ ಅವರು ಮಾಡ್ತಿದ್ದಾರೆ. ಗೋಕುಲ್ ನಮ್ಮ ರವಿಶಂಕರ ಭಾರದ್ವಾಜರ ಗುರುಗಳ ಅಂದರೆ ನಮ್ಮ ಈ ಪ್ರದೇಶದ ಋಗ್ವೇದಿಗಳ ಗುರುಗಳ ಮೊಮ್ಮಗ ಅವರು ಸಂಸ್ಕೃತ ಅಧ್ಯಯನ ತಿರುಪತಿ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿದ್ದಾರೆ. ವಿಶ್ವನಾಥ್ ಇವರಿಬ್ಬರನ್ನು ಜೊತೆಗೇ ನೋಡಬೇಕು ಅಂತ ಗುರುಗಳಿಗೆ ಆಸೆ. ಮೊಮ್ಮಗ ಅಂದರೆ ಚಂದ್ರಶೇಖರ ಶಾಸ್ತ್ರಿಗಳ ಇನ್ನೊಬ್ಬ ಮಗ ವಿಶ್ವನಾಥ ಅಂತ ಅವನ ಹೆಸರು. ಋಗ್ವೇದ ಘನಾಂತ ಅಧ್ಯಯನ ಮಾಡಿ ಇವಾಗ ವೇದ ಭಾಷ್ಯವನ್ನ ನಮ್ಮಲ್ಲಿ ಶಿಷ್ಯರಾಗಿ ಇದ್ರು ಗುರುಕುಲದಲ್ಲಿ, ವೇದನಾಥ ಗುರುಕುಲದಲ್ಲಿ ಘನಾಂತ ಮುಗಿಸಿ ಈಗ ವೇದ ಭಾಷಾ ಅಧ್ಯಯನಕ್ಕೆ ಹೋಗಿದ್ದಾರೆ. ಮ್ಯಾನೇಜರ್ ಜಾನಕಿರಾಮನ್ ಜಾನಕಿರಾಮಮ್ಮ ಕ್ಯಾಂಪ್ ಮ್ಯಾನೇಜರ್. ಎಲ್ಲೆಲ್ಲಿ ಕ್ಯಾಂಪ್ ಇಡಬೇಕು, ಯಾವ ಪ್ರಶಸ್ತ ಸ್ಥಳ, ಯಾವ ಅಪ್ರಶಸ್ತರು, ಎಲ್ಲಿ ದೇವರಿಡಬೇಕು, ಯಾವಾಗ ಹೊರಡಬೇಕು, ಯಾವಾಗ ನಿಲ್ಲಬೇಕು ಇತ್ಯಾದಿ ಎಲ್ಲ ತೀರ್ಮಾನ ಮಾಡುವವರು ಅವರು. ಚಂದ್ರಮೌಳೀಶ್ವರರ ಬಲಗೈ ಆ ಥರ ಹೇಳಬೇಕು ಅವ್ರಿಗೆ. ಚಂದ್ರಮೌಳೀಶ್ವರದ ಕಡೆ ಬರಬೇಕಾದ್ರೆ ಅವರ ಒಪ್ಪಿಗೆ ಬೇಕು. ಅಷ್ಟು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು, ಇವಾಗ ಮಠಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಸೇತುರಾಮನ್ ನಾಗ್ಪುರ ಪ್ರದೇಶದಿಂದ ಬಂದು ಸೇವೆ ಮಾಡ್ತಾ ಇದ್ದಾರೆ. ಜಾನಕಿರಾಮನ್ ಕೂಡ, ಸೇತುರಾಮನ್ ಮಮ್ಮ ಕೂಡ ನಾಗ್ಪುರ ಪ್ರದೇಶದಿಂದ ಬಂದು ಗಂಜಿ ಮಠದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಖಜಾಂಜಿ ಮಠದ ಖಜಾಂಜಿ ಶಂಕರ್ ಆಫೀಸ್ನ ನಿರ್ವಹಣೆಯನ್ನು ಮಾಡುವವರು. ಶಬರಿನಾಥನ್ ಶಬರಿನಾಥನ್ ಗೋಶಾಲೆಯ ನಿರ್ವಹಣೆ, ಶ್ರೀಮಠದ ಗೋಶಾಲೆ ನಿರ್ವಹಣೆ. ಶೇಷಾದ್ರಿ ಚಂದ್ರಮೌಳೀಶ್ವರರಿಗೆ ಬೇಕಾದಂತಹ ಫಲ ಪುಷ್ಪ ಮತ್ತು ಪರದೆಯ ನಿರ್ವಹಣೆ, ಫೋಟೋ ಕ್ಯಾಮೆರಾ ಯಾರು ತೆಗೆಯದ ಹಾಗೆ. ನಿನ್ನೆ ಯಾರೋ ಒಬ್ರು ತೆಗಿತಾ ಇದ್ರು, ನಮ್ಮ ಗಣಪಾಲಗಳು ಹೇಳಿದ್ರು ಪೊಲೀಸ್ ಕ್ಯಾಮರಾದಿಂದ ಕೂಡ ತಪ್ಪಿಸ್ಕೋಬಹುದು, ಇವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು ಅವರು. ಬಾಲಕೃಷ್ಣನ್ ಗುರುಗಳ ವಾಹನದ ಸಾರಥಿ. ಅದನ್ನೆಲ್ಲ ಒಂಗಲ್ಲ ರಾಜು, ಅಶೋಕ್, ರಾಜು ಬನ್ನಿ.
ಕೃಷಿ ಅವರು ವ್ಯವಸಾಯಿಗಳು ಯಾತ್ರಾ ಸಮಯದಲ್ಲಿ ಮಾತ್ರ ಬಂದು ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ. ಅಶೋಕ್ ಭಾರದ್ವಾಜ ಆಶ್ರಮದಲ್ಲಿ ಹೇಗೆ ಕೃಷಿ ನಡೀತಾ ಇದೆಯೋ ಆ ಥರ ಕಂಚೀಪುರದ ಪಕ್ಕದ ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿ ದೊಡ್ಡ ಕೃಷಿ ಹೊಲ ಇಟ್ಕೊಂಡಿದ್ದಾರೆ. ನಾವು ಕಂಚೀಪುರಕ್ಕೆ ಹೋಗುವಾಗ ಇವರ ತಂದೆಯವರ ಕಾಕವಾಕ ಛತ್ರ ಅಂತ ಆ ಛತ್ರದಲ್ಲೇ ಉಳ್ಕೊಳ್ಳೋದು ನಾವು. ಅಂತಹ ಹೋಗಿ ಬರುವವರಿಗೆಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲವೂ ಅವರ ತಂದೆಯವರು ಮಾಡ್ತಾ ಇದ್ರು. ಅದನ್ನು ಈವಾಗಿ ಇವರು ಮುಂದುವರಿಸ್ತಾ ಇದ್ದಾರೆ. ಚಂದ್ರಮೌಳೀಶ್ವರರು ಎಲ್ಲೆಲ್ಲಿ ತೀರ್ಥಯಾತ್ರೆ ತಗೋತಾ ಇದ್ದಾರೋ ಅವರ ಜೊತೆಗೆ ಹಿಂಬಾಲಕರಾಗಿ ಅಥವಾ ಮುಂಚೆಯೇ ವಾಹನ ಚಾಲಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಕಾಂಚೀಪುರಕ್ಕೆ ಹೋದ ಸಮಯದಲ್ಲಿ ಕಾಕವಾಕ ಛತ್ರ ಅಂತ ಪ್ರಸಿದ್ಧವಾದ ಜಾಗ ಉಂಟು. ಬ್ರಾಹ್ಮಣರಿಗೆ ವೈದಿಕರಿಗೆ ಇರಲಿಕ್ಕೆ ಅಲ್ಲಿ ವಸತಿ ಕೇಳೋದು, ಊಟ ಉಪಚಾರ ಎಲ್ಲದಕ್ಕೂ ಅಲ್ಲಿ ನಮಗೆ ಹಲವರಿಗೆ ಗೊತ್ತಿದೆ. 10, 50, 80 ಜನ 100 ಜನ ಹೋದರೂ ಸಹ ಅಲ್ಲಿ ಎಲ್ಲ ಸಾಮಗ್ರಿಗಳಿರ್ತದೆ. ನೀವು ಬೇಕಾದನ್ನು ಮಾಡಿ ತಿಂದು ಹೋಗಬೇಕು ಖಂಡಿತವಾಗಿ ಅಂತ ಅವರು ಕಟ್ಟಪ್ಪಣೆ ಹೊಟ್ಟಿರ್ತಾರೆ. ನಾವು ಅಲ್ಲೇ ತಲ್ಲೋದು. ಇವರ ಅಜ್ಜ ದೊಡ್ಡ ಕೃಷಿಕರು, ಅಪ್ಪನೂ ಕೃಷಿಕರು, ಮಲ್ಲಿಯಣ್ಣ ಅಂತೇಳಿ. ಅವರ ಅಣ್ಣ ತಮ್ಮಂದಿರೆಲ್ಲರೂ ಸಹ ಕೃಷಿಕರೇ. ಎಲ್ಲರೂ ಸ್ವಾಮಿಗಳ ಮಠದ ಮೇಲೆ ಅಭಿಮಾನ ಇದ್ದವರು. ದೊಡ್ಡ ಇವರ ಅಜ್ಜನ ಅಪ್ಪ ಕಾಶಿಯಲ್ಲೇ ವಾಸ ಮಾಡಿಕೊಂಡಿದ್ದರಂತೆ, ನಾರಾಯಣಯ್ಯರು. ಹರಿಹರನ್ ಒಂಟಿಗೆ ಶಾರದಿ ಹರಿಹರನ್, ಸ್ವಾಮಿನಾಥನ್, ನುಂಗಂಬಾಕಂ ಸ್ವಾಮಿನಾಥನ್. ಸಾರಥ್ಯ ಮತ್ತು ಪ್ರಸಾದ ವಿನಿಯೋಗ ಹರಿಹರನ್ ಅವರು. ಸ್ವಾಮಿನಾಥನ್, ನುಂಗಂಬಾಕಂ. ವಾಸ್ತುವಿದ್ಯೆಯಲ್ಲಿ ನಿಪುಣರು ಇವರು. ಜಗದ್ಗುರುಗಳಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಾರ್ತಿಕ್, ಚಂದ್ರಮೌಳೀಶ್ವರ ಯಾತ್ರಾ ಸಮಯದಲ್ಲಿ ನಮ್ಮ ಮಹಾಸ್ವಾಮಿಗಳಿಂದ ಮತ್ತು ಜಗದ್ಗುರುಗಳಿಂದ ಯಾವ ಯಾವ ಪುಸ್ತಕಗಳೆಲ್ಲ ಪ್ರಕಟಗೊಂಡಿವೆಯೋ ಅದನ್ನೆಲ್ಲ ಜೊತೆಗೆ ತೆಗೆದುಕೊಂಡು ಹೋಗಿ ಯಾರು ಅದರ ಬಗ್ಗೆ ಆಸಕ್ತರಿದ್ದಾರೋ ಅವರಿಗೆಲ್ಲ ತಲುಪಿಸುವ ದೊಡ್ಡ ಹೊಣೆ ಹೊತ್ಕೊಂಡಿದ್ದಾರೆ. ಬುಕ್ ಸ್ಟಾಲ್ ಇಟ್ಕೊಂಡಿದ್ದಾರೆ ಅವರು, ಶ್ರೀಮಠೀಯ ಬುಕ್ ಸ್ಟಾಲ್. ಶ್ರೀರಾಮ್, ಧರ್ಮ ಪ್ರಚಾರ. ಯಾವ್ಯಾವ ಧರ್ಮಗಳಿದೆಯೋ ಆ ಧರ್ಮಗಳನ್ನೆಲ್ಲ ಗುರುಗಳ ಹತ್ರ ಬರುವಂತಹ ಶಿಷ್ಯವರೇಣ್ಯರಿಗೆ ಗುರುಗಳ ಆದೇಶದ ಮೂಲಕ ಆಯಾಯ ಧರ್ಮವನ್ನು ಅನುಸರಿಸಿ ಅವರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಗುರುಪ್ರಸಾದ್, ರಘು, ಸಂತರ್ಪಣೆ ಮತ್ತು ಆತಿಥ್ಯದ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಗುರುಗಳ ಮುಖ್ಯ ಕಾರ್ಯದರ್ಶಿಗಳಿಬ್ಬರು. ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರ ಜೊತೆಗಿದ್ದು ಆ ಕಾರ್ಯಕ್ರಮವನ್ನು ನಾವು ಹಂಚಿಕೊಳ್ಳಬೇಕಾಗಿದೆ. ಆ ಮುಖ್ಯಸ್ಥರಿಬ್ಬರು, ಒಬ್ಬರು ರಘು ಅವರು ವೇದಿಕೆಗೆ ಬಂದು ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇವೆ. ಅವರು ಅವಾಗಿಂದ ನನ್ನನ್ನು ಕರಿಬೇಡಿ ಅಂತ ಹೇಳ್ತಿದ್ದಾರೆ. ನಾವು ಅದನ್ನು ಕರಿತಾ ಇದ್ದೇವೆ. ಅವರು ಬನ್ನಿ. ಕಾಕವಾಕಂ, ತಂಡಲಂ ಎಂಬ ಊರಲ್ಲಿ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಅಂತ ಇದ್ದರು. ಅವರು ನಾವು ನಿಮಗೆ ಸಮೀಪದ ಗುರುತು ಮಾಡಬೇಕು ಅಂತಂದರೆ ತುಂಬ
ಡಿಸ್ಟೆನ್ಸ್ ಜಾಸ್ತಿ ಇಲ್ಲದೆ ನಮ್ಮ ಗುರುಗಳ ಪೂರ್ವಾಶ್ರಮದ ಸಹೋದರರು ಇವರು. ನಮ್ಮ ಇಲ್ಲಿಂದ ಹೋದಂತಹ ವಿದ್ಯಾರ್ಥಿಗಳಿಗೆ ಅನೇಕರಿಗೆ ಗುರುಗಳು ಕೂಡ ಸಹಪಾಠಿಗಳು, ಇವರು ಕೂಡ ಸಹಪಾಠಿಗಳು. ವೇದಾಧ್ಯಯನವನ್ನು ಸಂಪೂರ್ಣವಾಗಿ ಮಾಡಿ ಗುರುಗಳ ಹತ್ರವೇ ಈಗ ಅನಂತ ಪದ್ಮನಾಭ ಭಟ್ಟೆ, ಸೂರ್ಯನಾರಾಯಣ ಭಟ್ ಇವರಿಗೆಲ್ಲ ಸಾಧ್ಯ ಇವಾಗ. ಕೃಷ್ಣಮೂರ್ತಿ ತಂಡಲಂ ಕೃಷ್ಣಮೂರ್ತಿ ಶಾಸ್ತ್ರಿಗಳಲ್ಲೇ ಗುರುಕುಲದಲ್ಲಿ ಅಧ್ಯಯನ ಮಾಡಿದವರು. ವಿಜಯ್ ಗುರುಗಳ ಪರಮಾರ್ಗದರ್ಶಕರು. ಯಾವ ಕಾರ್ಯಕ್ರಮದಲ್ಲೂ ಅವರು ಯಾವುದೇ ಗುರುಗಳು ಹೇಳಿದ ಹಾಗೆ ವಸ್ತುವನ್ನು ಸ್ವೀಕರಿಸುವುದೇ ಇಲ್ಲ. ಮಠದ ಯಾರು ಕೂಡ ಇವರಿಬ್ಬರಂತೂ ಬರೋದೇ ಇಲ್ಲ ಎದುರುಗಡೆಗೆ, ಹಿಂದ್ಗಡೆಯಿಂದಲೇ ಅವರೆಲ್ಲವನ್ನು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ನಮ್ಮ ವಿನಂತಿಯ ಮೇರೆಗೆ, ಗುರುಗಳ ಆಜ್ಞೆಯ ಮೇರೆಗೆ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಬ್ಬರಿಗೂ ತುಂಬ ಧನ್ಯವಾದಗಳು. ಜೊತೆಗೆ ಮಠದ ಸಾರಥ್ಯವನ್ನು ವಹಿಸುವಂತಹ ಗುರುಗಳ ಸಾರಥಿಗಳೆಲ್ಲ ಬರಬೇಕು. ಶಂಕರ್ ಹಂಗೆ ಗೊತ್ತಿಲ್ಲ, ಶಂಕರ್, ಶರವಣನ್, ದೇವ, ಅರುಣ್ ಪಾಂಡ್ಯನ್, ವೀರಮುತ್ತು, ಕಣ್ಣನ್, ಸ್ವಾಮಿನಾಥನ್, ಶೇಖರ್, ದಾಮೋದರನ್. ಮುಖ್ಯವಾಗಿ ಮುಂದಿನ ದಂಡಕ್ರಮ ಪಾಠಗಳಿಗೆ ಸರ್ಕಾರ ವೇದಿಕೆಯ ಬಲಭಾಗವನ್ನು ಸ್ವಲ್ಪ ತೆರವುಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಿದ್ದೇನೆ. ಮೊದಲನೆಯದಾಗಿ ದಂಡಕ್ರಮ ಪಾರಾಯಣದಲ್ಲಿ 300 ದಿನ ಭಾಗಿಗಳಾದಂತಹ ಗೌರಿ ನಂದೇನ ಗಣಪಾಟಿ, ದಂಡಕ್ರಮ ಗಣಪಾಠಗಳಿಗೆ ಸತ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾದ್ಯ ಶಂಕರ ಭಗವತ್ಪಾದ ಪರಂಪರಾಗತ ಪೀಠಂ ಮೂಲ ಕಾಂಚೀಪುರಂ ಅಭಿನಂದನ ಪತ್ರಂ ಭಗವತಃ ಪರಮಾತ್ಮನಃ ಶ್ರೀಮನ್ಮಹಾತ್ರಿಪುರಸುಂದರೀ ಸಮೇತ ಶ್ರೀ ಚಂದ್ರಮೌಳೀಶ್ವರಸ್ಯ ನಿಶ್ವಾಸಭೂತಾನಾಂ ವೇದಾನಾಂ ಸುಸಂರಕ್ಷಣೆ ಏವ ರತೇನ ಶ್ರೀಮಠೇನ ಕಾವೇರಿ ತಟೆ ಜಂಬುಕೇಶ್ವರ ಕ್ಷೇತ್ರೆ ಸಂಚಾಲ್ಯಮಾನಾಯಾಂ ಶ್ರೀ ಜಗದ್ಗುರು ವಿದ್ಯಾಸ್ಥಾನಾಖ್ಯಾಯಾಂ ವೇದಶಾಸ್ತ್ರ ಪಾಠಶಾಲಾಯಾಂ ತಥಾ ಪಳೂರು ಗ್ರಾಮಸ್ಥಾಯಾಂ ವೇದ ವೇದಾಂತ ಪಾಠಶಾಲಾಯಾಂಚ ಸಮಧೀತ ಋಗ್ವೇದಾನಾಂ ವಿದ್ಯಾರ್ಥಿನಾಂ ಪ್ರೋತ್ಸಾಹನಾಯ ಮೋಕ್ಷಪುರ್ಯಾಂ ರಾಮಜನ್ಮಭೂಮೌ ಅಯೋಧ್ಯಾಯಾಂ ಭಗವತಃ ಬಾಲರಾಮಸ್ಯ ಪ್ರತಿಷ್ಠಾಮನುಲಕ್ಷ್ಯ ಜಗದ್ಗುರುನಾಂ ಮೂಲಾಂನಾಯ ಸರ್ವಜ್ಞಪೀಠಾಧೀಶ್ವರಾನಾಂ ಶ್ರೀ ಶ್ರೀ ಕಾಂಚೀ ಕಾಮಕೋಟಿ ಪೀಠಾಧಿಪಾನಾಂ ಶ್ರೀಮತ್ ಶಂಕರ ವಿಜೇಂದ್ರ ಸರಸ್ವತಿ ಶ್ರೀಪಾದಾನಾಂ ಆಜ್ಞೆಯ ಸ್ವಸ್ತಿ ಶ್ರೀ ಶೋಭಕೃದ್ವತ್ಸರೀಯ ಪೌಷ ಶುಕ್ಲ ದ್ವಾದಶೀಮಾರಭ್ಯ ಕ್ರೋಧಿವತ್ಸರೀಯ ಕಾರ್ತಿಕ ಶುಕ್ಲ ತೃತೀಯಾ ಪರ್ಯಂತೆ 300 ದಿನಾತ್ಮಕೆ ಕಾಲೆ ಪಳೂರು ಗ್ರಾಮಸ್ಥಾಯಾಂ ವೇದ ವೇದಾಂತ ಪಾಠಶಾಲಾಯಾಂ ಸಮಾಯೋಜಿತೆ ಸಂಪೂರ್ಣ ಋಗ್ವೇದ ದಂಡಕ್ರಮ ಪಾರಾಯಣೆ ಭಾಗಮೂಢ್ವಾ ಸಮುಪಸ್ಥಾಪಿತ ವಿಕೃತಿ ಕೌಶಲ್ಯಃ ಶ್ರೀವತ್ಸ ಸಗೋತ್ರಃ ಶ್ರೀ ವೆಂಕಟರಾಮ ಶಾಸ್ತ್ರಿ ಸುತಃ ಹರಿಪಿರಾಲ ಕುಲೀನಃ ಶ್ರೀ ವೆಂಕಟ ಶಿವಗೌರಿ ನಂದನ ಶರ್ಮಾ ಶ್ರೀ ವೆಂಕಟ ಶಿವಗೌರಿ ನಂದನ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದೇನ ಸಮಭಿನಂದ್ಯತೆ. ಯಾತ್ರಾಸ್ಥಾನಂ ಭಾರದ್ವಾಜಾಶ್ರಮಃ ಸುಳ್ಯ.
ಇವರಿಗೆ 300 ದಿನಗಳ ಕಾಲ ಪಾರಾಯಣ ಮಾಡಿದ ಒಂದು ಸತ್ಫಲವಾಗಿ ಶ್ರೀಮಠದಿಂದ ಕಂಚಿ ಗುರುಗಳು 1 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ವೈದ್ಯನಾರಾಯಣ ಶರ್ಮಾ. ಶ್ರೀ ವೈದ್ಯನಾರಾಯಣ ಶರ್ಮಾ ಆತ್ರೇಯ ಗೋತ್ರ ಶ್ರೀ ಅನಂತಕೃಷ್ಣ ಶರ್ಮಸುತಃ ಗಣಪತ್ಯಪರಾಭಿಧಃ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಕಾಶ್ಯಪ ಸಗೋತ್ರಃ ಶ್ರೀ ರಾಘವೇಂದ್ರ ಶರ್ಮಸುತಃ ಜೂಪಲ್ಲಿ ಕುಲೀನಃ ಶ್ರೀಹರಿ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಶ್ರೀವತ್ಸ ಸಗೋತ್ರಃ ಶ್ರೀ ವೆಂಕಟರಾಮ ಶಾಸ್ತ್ರಿ ಸುತಃ ಹರಿಪಿರಾಲ ಕುಲೀನಃ ಶ್ರೀ ಗೌರಿ ತೇಜ ಶಿವಕೇಶವ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಶ್ರೀ ಗೌರಿ ತೇಜ ಶಿವಕೇಶವ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಶ್ರೀ ರಾಮಚಂದ್ರ ಶರ್ಮಸುತಃ ಮುತ್ತುಕೃಷ್ಣಾಪರಾಭಿಧಃ ಶ್ರೀ ಆಕಾಶಃ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಭಾರದ್ವಾಜ ಗೋತ್ರಃ ಶ್ರೀ ಹರಿಹರ ಶರ್ಮಸುತಃ ವರುಣಾಪರಾಭಿಧಃ ಶ್ರೀ ಶಂಕರನಾರಾಯಣ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಕೌಂಡಿನ್ಯ ಗೋತ್ರಃ ಶ್ರೀ ಮೋಹನ ಶರ್ಮ ಸುತಃ ಶ್ರೀ ರಾಮಕೃಷ್ಣ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಭಾರದ್ವಾಜ ಸಗೋತ್ರಃ ಶ್ರೀ ಶಿವಕುಮಾರ ಶರ್ಮಸುತಃ ವಿಠ್ಠಲ ದೇವುನಿ ಕುಲೀನಃ ಶ್ರೀ ಕಿಶೋರ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ರಾಮದಜ್ಞ ಸಗೋತ್ರಃ ಶ್ರೀ ಸುಧೀರಾರ್ಯ ಸುತಃ ಪಾಟೀಲ ಕುಲೀನಃ ಕೇದಾರ ಅಪರನಾಮ ಶ್ರೀನಿವಾಸ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದ ಪ್ರದಾನೇನ ಸಮಭಿನಂದ್ಯತೆ. ಶ್ರೀ ಶಂಕರ ಶರ್ಮಸುತಃ
ಶ್ರೀ ಅರುಣ ಬಾಲಾಜಿ ಶರ್ಮಾ ವಿಕೃತಿಜ್ಞಃ ಇತಿ ಬಿರುದಪ್ರದಾನೇನ ಸಮಭಿನಂದ್ಯತೆ. ಶ್ರೀವತ್ಸ ಸಗೋತ್ರ ಶ್ರೀ ಅನಂತಕಿಶೋರ ಶರ್ಮಸುತಃ ಶ್ರೀ ಅಪ್ರಮೇಯಃ ವಿಕೃತಿಜ್ಞಃ ಇತಿ ಬಿರುದಪ್ರದಾನೇನ ಸಮಭಿನಂದ್ಯತೆ. ಮುಂದಿನ ಈ ಎಲ್ಲ ಶಿಷ್ಯರ ಗುರುಗಳಾಗಿ ನಮ್ಮ ಶ್ರೀಮಠದಿಂದ ಹಲವಾರು ಬಿರುದುಗಳಿಗೆ ಭಾಜನರಾಗಿರುವಂತಹ ಸುಬ್ರಹ್ಮಣ್ಯ ಘನಪಾಠಿಗಳು ಬಂದು ಸತ್ಕಾರವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ನೀಲಕಂಠ ಘನಪಾಠಿಗಳು ಪಟ್ಟಾಭಿರಾಮ ಘನಪಾಠಿ ಪಟ್ಟಾಭಿರಾಮ ಘನಪಾಠಿ ನಮ್ಮ ಶ್ರೀಮಠದ ಆಚಾರ್ಯರಾದಂಥ ಚಂದ್ರಶೇಖರ ಶಾಸ್ತ್ರಿಗಳ ಪ್ರಥಮ ಸೆಟ್ಟು ರವಿಶಂಕರ ಭಾರದ್ವಾಜರು, ಕೊನೆಯ ಸೆಟ್ಟು ಪಟ್ಟಾಭಿರಾಮ ಶಾಸ್ತ್ರಿಗಳು. ಅವರಿಂದ ಅವರಿಗೆ ಸನ್ಮಾನ. ಇನ್ನು ಗುರು ಹೇಳಿದ್ರಲ್ಲ ಬ್ರಿಡ್ಜ್ ಬೇಕು ಅಂತ, ಆ ಬ್ರಿಡ್ಜನ್ನು ತಯಾರು ಮಾಡಲಾಗಿದೆ. ಕೈಂಕರ್ಯವನ್ನು ಮಾಡುವವರು ಅವರಿಗೋಸ್ಕರ ಬನ್ನಿ. ಹಾಂ ಸರ್.
ಈ ದಂಡಕ್ರಮ ಪಾರಾಯಣದಲ್ಲಿ ಭಾಗಿಗಳಾದಂತಹ 11 ಜನರಿಗೂ ಕೂಡ ಶ್ರೀಮಠದ ಪರವಾಗಿ 1,00,000 ರೂಪಾಯಿಯ ಸಮ್ಮಾನ, ವಿಕೃತಿಜ್ಞಾ ಎಂಬ ಬಿರುದಿನೊಂದಿಗೆ 1,00,000 ರೂಪಾಯಿಯ ಸಮ್ಮಾನವನ್ನು ಗುರುಗಳು ದಯಪಾಲಿಸ್ತಾ ಇದ್ದಾರೆ. ಮಾಡಿ ಈ ವೇದ ಪಾಠ ಸಲ್ಲಿಸಿಕೊಂಡು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕಾಂಚಿ ಕಾಮಕೋಟಿ ವಿದ್ಯಾಲಯದ ಅತಿ ಪ್ರಾಚೀನವಾದಂತಹ ಏಕೈಕ ಗುರುಕುಲ ಪದ್ಧತಿಯ ಪಾಠಶಾಲೆಯ ನಿರ್ವಾಹಕರಾದಂತಹ ರವಿಶಂಕರ್ ಭಾರದ್ವಾಜ್ ಅವರಿಗೆ ಗುರುಗಳು ತಮ್ಮ ಕೈಯಿಂದ ಅನುಗ್ರಹ ಮಂತ್ರಾಕ್ಷತೆಯೊಂದಿಗೆ ಶಾಲು ಹೊದಿಸಿ ಅನುಗ್ರಹ ಮಾಡಲಿದ್ದಾರೆ. ಅವರಿಗೆ ಸಮ್ಮಾನ, ಗೌರವ, ಸತ್ಕಾರ. ರವಿಶಂಕರ್ ಭಾರದ್ವಾಜ್. ಗೋವಿಂದ ಪ್ರಕಾಶ್ ಘನಪಾಟಿ ಸೋಮಯಾಜಿ ಅವರಿಗೆ ಮಠದ ವತಿಯಿಂದ ಸನ್ಮಾನ ಮಾಡಲಾಗುತ್ತದೆ. ತಿರುಪತಿಯ ವಿದ್ವಾನ್ ಗಣಪತಿ ಭಟ್ರು ಬರ್ತಾರೆ ಅಂತ ಹೇಳಿದರು. ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಲ್ಲ. ಈ ಎಲ್ಲ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ನಮ್ಮ ಗೋವಿಂದ ಪ್ರಕಾಶ್ ಸೋಮಯಾಜಿ ಘನಪಾಟಿಗಳು ನಿರ್ವಹಿಸುತ್ತಾರೆ. ಎಲ್ಲರಿಗೂ ನಿರ್ವಾಹಕರಾಗಿ ಎಲ್ಲವನ್ನು ಸುಸೂತ್ರವಾಗಿ ನಿರ್ವಹಿಸುತ್ತಾರೆ. ಅವರಿಗೆ ಎಲ್ಲರ ಪೂರ್ವವಾಗಿ ಹೃತ್ಪೂರ್ವಕ ವಂದನೆಗಳು. ನಿನ್ನೆ ಸುಳ್ಯದ ಕಾರ್ಯಕ್ರಮದಲ್ಲಿಯೂ, ಇಲ್ಲಿ ನಮ್ಮ ಭಾರದ್ವಾಜ ಆಶ್ರಮದ ಕಾರ್ಯಕ್ರಮದಲ್ಲಿಯೂ 2-3 ದಿವಸದಿಂದ ನಮ್ಮ ಮನೆಯಲ್ಲಿ ಮೊಕ್ಕಾಮಿದ್ದು ಗುರುಗಳೊಂದಿಗೆ ಎಲ್ಲ ಕಾರ್ಯಕ್ರಮ ನಿರ್ವಹಿಸ್ತಾರೆ. ಅವರ ಮನೆ ಮದುವೆ 1 ವಾರ ಹಿಂದೆ ಆಯಿತು. ಅದಕ್ಕಿದ್ದದ್ದು 2 ಗಂಟೆ ಮಾತ್ರ. ಇಲ್ಲಿ ಗುರುಗಳು ಬಂದ ಕಾರಣದಿಂದಾಗಿ 3 ದಿನದಿಂದ ಇಲ್ಲಿದ್ದಾರೆ. ಅಂದರೆ ಇದರ ಮಹತ್ವ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತದೆ. ಭುವನ ಚಂದ್ರಮೌಳಿ, ಶ್ಯಾಮ್, ಜಯಚಂದ್ರ ರಂಜಿನಿ ಬಂದು ಗುರುಗಳಿಂದ ಪ್ರಸಾದ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ನಮ್ಮ ಭಾರದ್ವಾಜ ಸಹೋದರರ ಕುಟುಂಬಿಕರ ಎಲ್ಲರ ಪರವಾಗಿ ನಾವು ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದೇವೆ. ದಯವಿಟ್ಟು ಹಿರಿಯರೆಲ್ಲ ಆಶೀರ್ವದಿಸಬೇಕು. ರಾಮನಿಗೆ ಲಕ್ಷ್ಮಣನಂತೆ ರವಿಶಂಕರರಿಗೆ ಶ್ರೀರಾಮ ಭಾರದ್ವಾಜರು ಎಲ್ಲ ಕಾರ್ಯಗಳಲ್ಲೂ ಒತ್ತಾಗಿ ನಿಂತು ಎಲ್ಲ ಕಾರ್ಯಗಳನ್ನು ಅವರ 12 ಜನ ಸಹೋದರರ ಪರವಾಗಿ ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಅವರೆಲ್ಲರ ಆಶೀರ್ವಾದದೊಂದಿಗೆ ಗುರುಗಳ ಅನುಗ್ರಹ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಸೂರ್ಯನಾರಾಯಣ ಭಟ್ ಇತರು ಭಾರತ್ ಮತ್ತು ಕಾಂಚಿ ಕಾಮಗೋಟಿ ಪೀಠದ ಒಬ್ಬ ಪ್ರತಿನಿಧಿ, ಕಾಸರಗೋಡು ಪ್ರಾಂತ್ಯದ ಸಮರ್ಥ ಪ್ರತಿನಿಧಿ, ಶಂಕರ ಮಠದ ಸಮರ್ಥ ಪ್ರತಿನಿಧಿ. ಅವರಿಗೂ ಕೂಡ ಗುರುಗಳ ಅನುಗ್ರಹ ಆಶೀರ್ವಾದ ನೀಡ್ತಾ ಇದ್ದಾರೆ. ಮಹಾಸ್ವಾಮಿಗಳಿಂದ ಹಿಡಿದು ಜಗದ್ಗುರು ಜಯೇಂದ್ರ ಸ್ವಾಮಿಗಳು 3 ಸ್ವಾಮಿಗಳಿಗೆ ತಮ್ಮ ಸಂಪೂರ್ಣ ಕೈಂಕರ್ಯವನ್ನು ನೀಡಿದಂತಹ ನಮ್ಮ ಕರ್ನಾಟಕದ ಏಕೈಕ ಸೇವಾಕರ್ತರು ನಮ್ಮ ಜಗದೀಶ್ ಭಟ್ರು. ಆ 3 ಗುರುಗಳ ತಲೆಮಾರುಗಳಿಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಕೃತ ಸತಾರ ಅಲ್ಲಿ ಇರುವಂತಹ ನಟರಾಜ ಮಂದಿರದ ಪ್ರಮುಖ ನಿರ್ದೇಶಕರು ನಿರ್ವಾಹಕರೂ ಆಗಿದ್ದಾರೆ. 7 ಜನರನ್ನು ಅವರು ತಯಾರು ಮಾಡಿದ್ದಾರೆ.
ಇಲ್ಲ ಸಂಡೂರಲ್ಲಿ ಇರ್ಕ ಲಕ್ಷ್ಮೀ ನರಸಿಂಹ ಭಟ್ ಅಂತ ಇವರು ಶ್ರೀಮಠದ ಶಿಷ್ಯರು. ಇವರ ಅಣ್ಣ ಸಂಡೂರಿನಲ್ಲಿ ಶ್ರೀಮಠದ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಿದ್ದಾರೆ. ಭುವನ ಚಂದ್ರಮೌಳಿ ಅವರು ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಚಂದ್ರ ರಂಜನಿ ಅವರು ಕೂಡ ಶ್ರೀಮಠದ ಪ್ರಸಾದ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಆಡಿಟರ್ ಚಂದ್ರಶೇಖರ್ ಅಂತ ಬೆಂಗಳೂರಲ್ಲಿದ್ದಾರೆ. ಅವರು ಶ್ರೀಮಠದ ಪರಮ ಸೇವಕರು, ಕಾರ್ಯಕರ್ತರು, ನಿರ್ವಾಹಕರು. ಅವರ ಸುಪುತ್ರ ಮತ್ತು ಸೊಸೆ ಇವರು ಕೂಡ ಶ್ರೀಮಠದಲ್ಲಿ ಪೂನಾ ಶಂಕರ ಮಠದ ನಿರ್ವಾಹಕರು, ಪೂನಾದಲ್ಲಿ ಹೆಸರುವಾಂತ ಆಡಿಟರು. ಅವರ ತಂದೆ ರಮೇಶ್ ಅಂತ ಅವರು ಕೂಡ ನಮ್ಮ ಮಠದ ಒಬ್ಬ ಪ್ರಮುಖ ನಿರ್ವಾಹಕರು ಪೂನಾ ನಗರದಲ್ಲಿ. ಮಗನಿಗೆ ವಿವಾಹವನ್ನು ಮಾಡಿ ಕೂಡ ಮಗ ಮತ್ತು ಸೊಸೆಯನ್ನು ನಮ್ಮ ಕಂಚಿ ಕಾಮಕೋಟಿ ಪೀಠಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದರು ಗುರುಗಳು. ಗುರುಗಳು ಹೇಳಿರ್ತಾರ, ಇದನ್ನು ನಮ್ಮಮ್ಮ ಹೇಳಿಲ್ಲ, ಮಠಕ್ಕೆ ಸೇವಾಕೃತಗಳಾಗಿ ಕೊಟ್ಬಿಟ್ಟಿದ್ದಾರೆ. ಮನೆಯ ಭಾರದ್ವಾಜ ಆಶ್ರಮದ ಕುಲಪುರೋಹಿತರು ಅನಂತರಾಜ್ ಭಟ್ರು ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಕರೀತಿದ್ದಾರೆ ಗುರುಗಳು. ಬನ್ನಿ ಅನಂತರಾಜ ಭಟ್ರು, ಬೇಗ ಬನ್ನಿ. ಭಾರದ್ವಾಜ ಆಶ್ರಮದ ಊಟ ಯಾಕಂದ್ರೆ ಮನೆಯ ಕುಲಪುರೋಹಿತರು ಶ್ರೀ ಅನಂತರಾಜ ಭಟ್ರು ಗುರುಗಳಿಂದ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ. ಪಾಕಜ್ಞರು ರಾಜಗಣೇಶ್ ಭಟ್ರು ಇವರು ಸ್ವಲ್ಪ ದಿನ ಕುಂಭಕೋಣದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಸತಾರದಲ್ಲಿ 4 ವರ್ಷ ನಟರಾಜನ ಸೇವೆ ಸಲ್ಲಿಸಿದ್ದಾರೆ. ಈಗ ಪಾಕಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗುರುಗಳನ್ನು ಸ್ಪರ್ಶಿಸದೆ ನಮಸ್ಕಾರ ಮಾಡಬೇಕು ದಯವಿಟ್ಟು. ನಮ್ಮ ಶ್ರೀಮಠದಲ್ಲಿ ಈಗ ಗುರುಗಳ ಸಮೀಪವರ್ತಿಗಳಾಗಿ ಅವರ ಕಾಲದಿಂದಲೂ ನಮ್ಮ ಮಹಾಸ್ವಾಮಿಗಳ ಕಾಲದಿಂದಲೂ ಗುರುಗಳ ಧರ್ಮ ಪ್ರಚಾರ ಕೆಲಸದಲ್ಲಿ, ಧರ್ಮ ಆಚರಣೆಯ ಕೆಲಸದಲ್ಲಿ ಸಹಭಾಗಿತ್ವವನ್ನು ವಹಿಸಿದ್ದಾರೆ. ಇವಾಗ ತಮ್ಮ ಕುಟುಂಬವನ್ನು ಕೂಡ ಅಷ್ಟು ಪರಿಗಣನೆ ತಗೊಳ್ಳದೆ ಗುರುಗಳ ಜೊತೆಗೇ ಯಾತ್ರೆಯಲ್ಲಿ ನಿರತಹಾಸ್ಯ ಓದಬೇಕಂದ್ರೆ ದೊಡ್ಡ ಪ್ರೇರಣೆಯಾಗಿದ್ದಾರೆ. ಘನ ಹೇಗೆ ಹೇಳಬೇಕು ಅಂದರೆ ಇವರನ್ನು ನೋಡಿ ನಾವು ಘನಪಾಠಿಗಳಾಗಬೇಕು ಅಂತ ಆಸೆ ಪಡುವಂತಹ ದೊಡ್ಡ ವಿದ್ವಾಂಸರು, ರಾಜಘನಪಾಠಿಗಳು. ನನಗೇನು ಕೊಡಬಾರದು, ಸಗರ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೂ ನಮ್ಮ ಅವರ ಮಾತನ್ನು ಸ್ವಲ್ಪ ಉಲ್ಲಂಘನೆ ಮಾಡಿ ಗುರುಗಳ ಹತ್ರ ಬಂದು ಅವರು ಶಾಲನ್ನಾದರೂ ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇವೆ. ಮುಕ್ತಾಯವಾಗ್ತಾ ಇದೆ. ಗುರುಗಳು ನಿರ್ಗಮಿಸುವ ಸಮಯ ಬಂದಿದೆ. ಎಲ್ಲರೂ ಎದ್ದು ನಿಂತು ಗೌರವ ಸೂಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು
चतुष्पदे अनुमात्रिक पूर्वांग भूताभिधानकार अर्धमात्रिक परांग भूतनकार एकमात्रिक उल्पतर प्रयत्न दैनो व्यंजन सरिताकार अनुमात्रिक विराम अर्धमात्रिक परांग भूतवकार द्विमात्रिक प्रचय एकार द्विमात्रिक विराम नमो विष्णवे संवार घोषाल्प प्राणाख्य वाक्य प्रयत्न सहितनादध्वनि जनिता विवृत नासिकोत्तर दंत मूलाधो भागस्थान जिह्वाग्रगण स्पष्ट प्रयत्नार्धमात्रिक परांग भूत सूर्य देवता वैश्य जाति कनकार संवद कंठोत्थिल संवाराख्य वाक्य प्रयत्न सहितनादध्वनि जनिता अत्युपसंहृत कल्पहानुष्ठान तथा भूतौष्ठगण संहृत प्रयत्नैकमात्रिका भूमि देवता का ब्राह्मण जाति सत्वगुण सहित दर्जन्यंगुलि मध्य रेखान्यास योग्य शरीरायामश लक्ष्मी कृत गलबिल विस्तृत वृषध्वनिकाचार तुल्य गांधार स्वर हेतु भूत मूर्धस्थानोत्पन्नोदात्त स्वर गुणका वायुदेवता का ब्राह्मण जात्यकार अनुमात्रिक विराम समृद्ध कंठोत्थिल संवार घोषाल्प प्राणाख्य वाक्य प्रयत्न सहितनादध्वनि जनिता विवृत नासिकोत्तरोष्ठ स्थानाधरोष्ठकर्ण स्पष्ट प्रयत्नार्थमात्रिक परांग भूत सूर्य देवता का वैश्य जाति का मकार समृद्ध कंठोत्थिल संवाराख्य वाक्य प्रयत्न सहितनादध्वनि जनिता अतिविरस्त कल्पहनु सहित दीर्घोन्नतोपसंहृतोत्तरोष्ठस्थान दीर्घोन्नतोपसंहृताधरोष्ठकरण स्थित प्रयत्न द्विमात्रिका अग्निदेवता क्षत्रिय जाति तमो गुण सहित कनिष्ठांगुल्याद्य रेखान्यास योग्य शरीराग्रासेहित गलबिल विनिस्तृत मृदुध्वनिक शिखिरतुल्य शब्दस्वर हेतु भूत हृदयस्थानोत्पन्न दुरतर प्रयत्न विक्रम संज्ञक दीर्घानुदात्त स्वर गुणका भूमि देवता ब्राह्मण जात्योकार अनुमात्रिक विराम समृद्ध कंठोत्थिल संवार घोषाल्प प्राणाख्य वाक्य प्रयत्न सहित नादध्वनि जनिता उत्तर दंताग्रस्थानाधरोष्ठान्तकरणेश स्पष्ट प्रयत्नार्थमात्रिक परांग भूत चंद्रदेवता का वैश्य जाति का वकार संवद कंठोत्थिल संवाराख्य वाक्य प्रयत्न सहित नादध्वनि जनिता आरुस्थानात्युपसंहृत कल्पोष्ठ सहित जिह्वा मध्यकर्ण विवृत प्रयत्नैकमात्रिका भूमि देवता का ब्राह्मण जाति सत्वगुण सहित दर्जन्यंगुलि मध्य रेखान्यास योग्य शरीरायामश लक्ष्मी कृत गलबिल विनिस्तृत पुरुषध्वनिकाचारुतुल्य गांधार स्वर हेतु भूत मूर्धस्थानोत्पन्नोदात्त स्वर गुणका देवता का ब्राह्मण जाति इनार अनुमात्रिक विराम विवृत कंठोत्थिल विवारा घोष महाप्राणाख्य वाक्य प्रयत्न विशिष्ट श्वासध्वनि जनिता मूर्धस्थान विवृत मध्य प्रतिवेष्टित जिह्वाकर्ण विवृत प्रयत्नान्वनुमात्रिक पूर्वांग भूत अग्निदेवता का शूद्र जाति का शकार द्वित्वा विवृत कंठोत्थिल विवारा घोषाल्प प्राणाख्य वाक्य प्रयत्न विशिष्ट श्वासध्वनि जनिता मूर्धस्थान प्रतिवेष्टित जिह्वाग्रकर्ण स्पष्ट प्रयत्नानुमात्रिक पूर्वांग भूत वायुदेवता का ब्राह्मण जात्यभिनिधानकार समृद्ध कंठोत्थिल संवार घोषाल्प प्राणाख्य वाक्य प्रयत्न सहितनादध्वनि जनिता विवृत नासिक मूर्धस्थान प्रतिवेष्टित जिह्वाग्रकर्ण स्पष्ट प्रयत्नार्थमात्रिक परांग भूत सूर्य देवता का वैश्य जाति कनकार समृद्ध कंठोत्थित संवाराख्य वाक्य प्रयत्न सहित नादध्वनि जनिता अत्युपसंहृत कल्पहानुष्ठान तथा भूतौष्ठकर्ण समृद्ध प्रयत्नैकमात्रिका चंद्रदेवता का वैश्य जाति रजो गुण सहितानामिकांगुल्यन्त्य रेखान्यास योग्य उच्चैष्ट नीचैष्ट धर्मद्वय समाहृति जनित तदाश्रय विजातीय हयहेषा तुल्यधैवत स्वर हेतु भूत
कर्णमूलस्थानोत्पन्नाल्पकर प्रयत्न दैरोग्यञ्जनस्वरितः स्वरगुणक वायुदेवताक ब्राह्मण जात्यकार अणुमात्रिक विराम संवृतकण्ठोत्थित संवार घोषाल्प प्राणाख्य वाक्य प्रयत्न सहित नादध्वनि जनिता उत्तरदन्ताग्रस्थानाधरोष्ठान्तकरणे चतुष्ट प्रयत्नार्धमात्रिक पराङ्गभूत चन्द्रदेवताक वैश्य जातिक वकार संवृतकण्ठोत्थित संवाराख्य वाक्य प्रयत्न सहित नादध्वनि जनिता उपसंहृतकरहं सहित तालुस्थानानिकष्ठौष्ठ सहित जिह्वा मध्यकर्ण विवृत प्रयत्न द्विमात्रिका सूर्यदेवताक शूद्र जाति तमो गुण सहित मध्यमाङ्गुलि मध्यरेखान्यासयोग्य उच्चकल्प तद्विलक्षण क्रौञ्च क्वणन तुल्य मध्यम स्वर हेतुभूत सर्वास्य स्थानोत्पन्न प्रचय स्वर गुणक वायुदेवताक ब्राह्मण जातिक संव्यञ्जन एकार द्विमात्रिक विरामाः नमो विष्णवे नमो ब्रह्मणे नमो अस्मग्नये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि। ओम श्री गुरुभ्यो नमः। हरिः ओम चक्षुर्णश्चक्षुश्चक्षुर्ण देवो देवानश्चक्षुश्चक्षुर्ण देवः नो देवो देवो नो देवः साविता देवो नो देवः साविता देवः साविता देवो देवः साविता चक्षुश्चक्षुस्सविता देवो देवः साविता चक्षुः सविता चक्षुश्चक्षुस्सविता साविता चक्षुर्णश्चक्षुस्सविता साविता चक्षुर्णः चक्षुर्णश्चक्षुश्चक्षुर्ण उतोदनश्चक्षुश्चक्षुर्ण उत न उतोदनो न उत पर्वादः पर्वाद उत नो न उत पर्वादः उत पर्वादः पर्वाद उतोद पर्वादः पर्वाद इति पर्वादः चक्षुर्धाता धाता चक्षुश्चक्षुर्धाता धातु धातु धाता चक्षुश्चक्षुर्धाता धातु धाता धातु धातु धाता धाता धातु नो नो धातु धाता धाता धातुनः धातु नो नो धातु धातु नः नयितेनः सविता पश्चादात् पश्चादात् सविता साविता पश्चादात् सविता साविता पश्चादात् सविता साविता ನಡೆದರೆ ಆ ಅನುಷ್ಠಾನ ಸಂಪ್ರದಾಯದಲ್ಲಿ ಇಂಡಿವಿಜುವಲ್ ಕೇರ್ ಇರುವುದಿಲ್ಲ. ಗುರುಗಳ ಮನೆಯಲ್ಲಿ ಆದರೆ ಇದು ತುಂಬ ಇಂಡಿವಿಜುವಲ್ ಕೇರ್ ಆಗುತ್ತೆ, ಸೀಮಿತವಾದಂತಹ ಶಿಷ್ಯವೃಂದ ಇರುತ್ತೆ. ಇನ್ನೊಂದು ಶಿಷ್ಯರು ಯಾರಾಗಬೇಕು ಅಂತ ಕೇಳಿದ್ರೆ ಶಾಲೆಯಲ್ಲಿ ಅದಕ್ಕೆ ಒಂದು ಸರಿಯಾದ ನಿರ್ದಿಷ್ಟವಾದಂತಹ ಸಾಂಪ್ರದಾಯಿಕ ರೂಪ ಯಾವುದೂ ಗೊತ್ತಿಲ್ಲ. ಗುರುಕುಲದಲ್ಲಿ ಆದರೆ ನಾನು ಗುರುಗಳಾಗಿ ಆಗಬೇಕು ಎಂಬುದೊಂದು ಇರುತ್ತದೆ ಅವರಿಗೆ. ಇಲ್ಲಿ ಗುರುಕುಲವಾಸದಲ್ಲಿ ಗುರುಗಳ ಸಮ್ಮುಖದಲ್ಲಿ ಯಾವುದೇ ಅನಾಚಾರಗಳಿಗೆ ಅವಕಾಶವಿಲ್ಲ. ವಿದ್ಯಾವಂತರಾಗೋದು ಹೆಚ್ಚು ಕಡಿಮೆ ಆಗೋದು ಕೂಡ ಗುಣವಂತರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಈಗ ನಮ್ಮ ಈ ವಿದ್ಯೆಯಿಂದ ಪ್ರಪಂಚಕ್ಕೆ ಗುಣವಂತರು ತುಂಬ ಬೇಕಾಗಿದ್ದಾರೆ. ನಿಮಗೆ ನಾವು ಹೇಳಬೇಕು ಅಂತಿಲ್ಲ ಅದರ ಬಗ್ಗೆ ಲೌಕಿಕ ವಿಚಾರದಲ್ಲಿ. ಅಂದರೆ ಈ ಗುರುಕುಲ ತುಂಬ ನಮ್ಮ ವೈದಿಕ ಪರಂಪರೆಗೆ ಮುಖ್ಯ ಅಂತ ಹೇಳಿ ಸುಮಾರು 12 ವರ್ಷಗಳಿಂದ ಗುರುಕುಲವಾಸ ಮಾಡಿ ನಮ್ಮಲ್ಲಿ ಅಧ್ಯಯನ ಮಾಡಿದರು 4 ಜನ ಗಣಪಾಠಿಗಳು. ಅವರಿಗೆ ಸುಮಾರು 13 ವರ್ಷಗಳ ಕಾಲ ಸತತ ಅಧ್ಯಯನ, ಒಂದೇ ಸಬ್ಜೆಕ್ಟು, ಒಂದೇ ಪಿರಿಯಡು. ಸಬ್ಜೆಕ್ಟ್ ಒಂದೇ ವೇದ, 4:30 ಬೆಳಿಗ್ಗೆ ಪಿರಿಯಡ್ ಶುರು, ರಾತ್ರಿ 10 ಗಂಟೆಗೆ ಪಿರಿಯಡು, ಒಂದೇ ಪಿರಿಯಡು. ಅದರಲ್ಲೂ ಪಾಸಾಗೋದು ಕಷ್ಟ. ಹಾಗೆ ಉತ್ತೀರ್ಣರಾದವರನ್ನು ಪ್ರಾಪಂಚಿಕ ಮುಖಕ್ಕೆ ನಾವು ತೋರಿಸಬೇಕು ಎಂಬುದಾಗಿ ಎಲ್ಲರೂ ಇದು ಮಠಕ್ಕೆ ಸೀಮಿತವಾಗುತ್ತೆ. ಸ್ವಾಮಿಗಳು ಪ್ರಸಾದ ಕೊಡ್ತಾರೆ, ಮತ್ತು ಅವರು ಗೌರವಿಸಬೇಕು ಅಥವಾ ದೇವತಾರ್ಚನೆಗೂ ಹೋಗ್ಬಿಡ್ತಾರೆ. ಈ ಅಧ್ಯಯನದಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ, ಎಷ್ಟು ವಿಭಾಗ ಇದೆ, ಇದನ್ನು ಅಧ್ಯಯನ ಮಾಡುವ ಕ್ರಮ ಹೇಗೆ, ಅಧ್ಯಯನ ಮಾಡಿದವರ ಶ್ರೇಷ್ಠತೆ ಏನು, ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತೇಳಿ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಹಲವಾರು ಜನರ ವೈರುಧ್ಯದ ನಡುವೆ ಒಂದು ವೇದಿಕ ಕಾನ್ವೊಕೇಶನ್ ಮಾಡಿದ್ವಿ. ಅದಕ್ಕೆ ಭಾರತೀಯ ವಿದ್ಯಾಭವನದಲ್ಲಿ ಸ್ಥಳ ನಮಗೆ ಕೊಟ್ಟಿದ್ದು. ಅದನ್ನು ನಾವು ಯಾರಿಂದ ಮಾಡಿಸಬೇಕು ಅಂತ ಯೋಚನೆ ಮಾಡಿದ್ವಿ. ಆವಾಗಿನ ಕಾಲಕ್ಕೆ ರಾಜರೇ ವೇದವನ್ನು ಕಾಪಾಡ್ತಿದ್ರು. ಅದಕ್ಕೋಸ್ಕರ ಮೈಸೂರು ರಾಜರ ಇವಾಗಿನ ಪ್ರತಿನಿಧಿ ಬಂದಿದ್ದರು, ಯದುವೀರ ದತ್ತವಾರ್ಯರು ಬಂದಿದ್ದರು.
ಇವಾಗಿನ ಸರ್ಕಾರದ ಪ್ರತಿನಿಧಿಯೂ ಬೇಕು ಅಂತ ನೋಡಿದ್ವಿ. ನಮ್ಮವರೇ ಇದ್ದಿದ್ದು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟ್ರು. ಅವರನ್ನು ಕೇಳ್ಕೊಂಡು ತುಂಬ ಸಂತೋಷವಾಗಿ ಬಂದು ಅವ್ರದ್ದು ನಡೆಸ್ಕೊಟ್ರು. ಮತ್ತು ಒಬ್ಬ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್, ಇವರ ಮೂವರನ್ನು ಇಟ್ಕೊಂಡು ಈ ವೇದಿಕ್ ಕಾನ್ವೊಕೇಶನ್ ಭಾರತೀಯ ವಿದ್ಯಾಭವನದಲ್ಲಿ ಹೋದ ವರ್ಷ ಮಾಡಿ ತುಂಬ ಸಂತೋಷಪಟ್ಟರು. ನಮಗೆ ಕ್ರೆಡಿಟು ಶಾಲು ಅಲ್ಲ, ಕಂಕಣ, ಸ್ವರ್ಣ ಕಂಕಣ ಧಾರಣೆ ಆದರೆ ಅವರಿಗೆ ಸಮಾನರಾದವರು ಈ ವಿದ್ಯೆಯಲ್ಲಿ ಇಲ್ಲ ಅಂತ ಹಳೆಯ ಪ್ರಾಚೀನ ಕಾಲದ ಒಂದು ಪ್ರೈಸ್, ಅದು ನಮಗೆ ಇರುವಂಥ ಪ್ರೈಸು. ಅದು ಕಂಕಣ ಹಾಕಿದರೆ ಅಷ್ಟು ಒಂದು ನಮಗೆ ಗೌರವ ಅಂತ. ಆ ಕಂಕಣವನ್ನು ಅವರು ತೋರಿಸಿದರು. ಹುಡುಗರು ಎಲ್ಲರೂ ಹಾಕಿ ವಿನೀತರಾಗಿ ಹೀಗೆ ಮಾಡಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಎಲ್ಲರೂ ಸಮರ್ಪಣೆ ಮಾಡಿದರು. ಅವ್ರು ಹೇಳಿದ್ರು ವೇದಿಕ್ ಕಾನ್ವೊಕೇಶನ್ ಎಂಬ ಶಬ್ದ ಇದಕ್ಕೆ ಸರಿ ಅಂತ ಗೊತ್ತಾಗೋದಿಲ್ಲ, ಅಥವಾ ಇವರನ್ನು ಪ್ರೈಸ್ ಮಾಡಲಿಕ್ಕೆ ನನಗೆ ಎಷ್ಟು ಯೋಗ್ಯತೆ ಇದೆ ಅಂತ ಗೊತ್ತಿಲ್ಲ, ನನಗೆ ಬಂದಂತಹ ಒಂದು ಭಾಗ್ಯ ಅಂತ ಹೇಳಿ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿಕೊಟ್ಟು, ಆಮೇಲೆ ಕೂಡ ನಮ್ಮ ಗುರುಕುಲವನ್ನು ನೋಡಬೇಕು ಅಂತ ಒಂದು ದಿವಸ ಬಂದು ಕೂತು ನಮ್ಮೊಳಗೆ ನಮ್ಮ ಜೊತೆಗೆಲ್ಲ ಕಾಫಿ ಕುಡಿದು ಹಾಲು ಕುಡಿದು ಸಂತೋಷ ಪಟ್ಕೊಂಡು ಹೋದರು. ಇವಾಗಲೂ ನಿಮಗೆ ಗುರುಕುಲಕ್ಕೆ ಯಾವ ಸಹಾಯ ಯಾವ ಸಮಯದಲ್ಲಿ ಬೇಕಿದ್ರು ಬರ್ತೀವಿ ಅಂತ ಹೇಳ್ತಿದ್ದಾರೆ ನಿರ್ಮಲಾ ಸೀತಾರಾಮನ್. ಹೌದು, ಕೊನೆಗೆ ಅವರ ಮಗಳ ಮದುವೆ ನಾವೇ ಮಾಡಿಸ್ಬೇಕು ಅಂತ ಹಠ ಹಿಡಿದು ನಾವು ಹೋಗಿ ಮಾಡಿಕೊಟ್ವಿ. ಅವ್ರ ಮಗಳಿಗೆ ಮದುವೆ ನಾವೇ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಗ್ರೂಪ್ನವರು ಹೋಗಿ ಅವ್ರಿಗೆ ಮದುವೆ ಮಾಡಿಕೊಟ್ಟು ಬಂದ್ವಿ. ಅಷ್ಟು ಚೆನ್ನಾಗಿ ನಡೀತು. ಇಲ್ಲ ನಾವು ಮಾಡಿದ್ವಿ ಅಂತ ಹೇಳಬಾರ್ದು, ವೇದಪುರುಷನ ಅನುಗ್ರಹ. ವೇದ ಅಂತ ಹೇಳಿದ್ರೇ ಎಲ್ರಿಗೂ ನೀವು ಎಷ್ಟು ಭಕ್ತರಾಗಿದ್ದೀರಿ. ವೇದ ಎಂಬ ಶಬ್ದಕ್ಕೆ ಅಷ್ಟು ಬಲ. ಅದು ಪರಮೇಶ್ವರನ ಜೀವ. ಯಸ್ಯ ನಿಶ್ವಸಿತಂ ವೇದಾಃ ಯೋ ವೇದೇಭ್ಯ ಅಖಿಲಂ ಜಗತ್ ಶ್ಲೋಕ. ಯಾರ ನಿಶ್ವಾಸಗಳೋ ವೇದವೋ ಅಂತ. ಅಂದರೆ ಪರಮೇಶ್ವರನ ಉಶ್ವಾಸ ನಿಶ್ವಾಸಗಳು ವೇದ. ವೇದ ಸರಿಯಾಗಿ ಯಾವ ಕಾಲದವರೆಗೆ ಕೆಲಸ ಮಾಡ್ತಾ ಇರುತ್ತೋ ಅಲ್ಲಿವರೆಗೆ ಪರಮೇಶ್ವರ ನಿರಾಳವಾಗಿ ಉಸಿರಾಡ್ತಾ ಇರ್ತಾನೆ ಅಂತ. ಒಂದು ವೇಳೆ ವೇದದ ಧ್ವನಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗತ್ತಂತೆ. ಯಾರು ವೇದೇಭ್ಯ ಅಖಿಲಂ ಜಗತ್, ಯಾರು ವೇದಗಳಿಂದ ಎಲ್ಲ ಜಗತ್ತನ್ನು ನಿರ್ಮಾಣ ಮಾಡಿದನು ಅಂತ. ಅಂದರೆ ವೇದವೇ ಅದಕ್ಕೆ ಇದು ಮೂಲ ಕಾರಣ. ಆ ವೇದದಲ್ಲಿ ನೋಡಿಕೊಂಡು ಸೃಷ್ಟಿ ಮಾಡಬೇಕಂತೆ. ಅವರಿಗೂ ಹೊಸದಾಗಿ ಒಂದು ಯುಗ ಬರುತ್ತೆ, ನಾವು ಪ್ರಪಂಚ ಸೃಷ್ಟಿ ಮಾಡಬೇಕು ಅಂತಾದರೆ ಹೇಗಿತ್ತು ಅಂತ ಹೇಗೆ ತಿಳ್ಕೊಳ್ತಾರೆ ಅವರು? ವೇದಗಳನ್ನು ನೋಡಿ ತಿಳ್ಕೊಳ್ತಾರಂತೆ. ಈ ಥರ ಸೃಷ್ಟಿ ಮಾಡಬೇಕು. ಯಹ ಅಖಿಲಂ ಜಗತ್ ವೇದೇಭ್ಯ ಅಂತ ವೇದ ಸೃಷ್ಟಿ ಮಾಡಿದ್ನೋ, ಯಾರ ಉಚ್ಛ್ವಾಸ ನಿಶ್ವಾಸ ವೇದವೋ ಅಂತ ಶ್ಲೋಕ ಹೇಳುತ್ತೆ. ತಮಹಂ ನಿರ್ಮಮಂ ಮಂದೇ ವಿದ್ಯಾತೀರ್ಥಂ ಮಹೇಶ್ವರಂ ಅಂತ ಶ್ಲೋಕ ಅದು. ಹಾಗೆ ಆ ವೇದಗಳನ್ನು ಕಾಪಾಡಲಿಕ್ಕೆ ನಮಗೇನೋ ಭಗವಂತ ಆತ್ಮೀಯ ಸಂಗ್ರಹ ಮಾಡಿ ತಿಂಗಳಿಗೆ ಅಂಗಡಿಗೆ ಕೇಳ್ತಾ ಉಂಟು. ಪರಮಾಚಾರ್ಯ ಕಾಮಾಚಾರ್ಯ ಬರ್ತಾರಲ್ಲ, ಆದ ಕಾರಣ ಇದು ಹೀಗೆ ಧರ್ಮಾಚಾರ್ಯ ವೇದಕ್ಕೆ ವೇದಕ್ಕೋಸ್ಕರವೇ ಇದ್ದವರು. ಗುರುಕುಲದ ಅಧ್ಯಕ್ಷರು ನಮ್ಮ ವೇದನಾಥ ಗುರುಕುಲ ಇದೆಯಲ್ಲ, ಆ ಗುರುಕುಲದ ಅಧ್ಯಕ್ಷರು ಅವರೇನೆ. ಅವರು ಕಾರ್ಯದರ್ಶಿಗಳು, ಅಜಾಂಜಿ ಅವೆಲ್ಲ ಕಚೇರಿ ಹೋಗಿದ್ದೆ. ಅಲ್ಲ ವೇದಿಕರೆಲ್ಲ ಸೇರ್ಕೊಂಡು ಮಾಡಬೇಕು ಅಂತ. ಅವರು ಬೇರೆ ವಿಭಾಗದವರಿಗೆ ಇದರ ಪರಿಚಯ ಇಲ್ಲಂದರೆ ಅದು ಲೌಕಿಕ ಶಾಲೆ ಹಾಗೆ ಆಗಿಬಿಡುತ್ತದೆ ಅಂತ ಭಯದಿಂದ 4 ಜನ ಲೌಕಿಕರು ಅಂದರೆ ನಿಮ್ಮಂತಹ ದಾನಿಗಳು 4 ಜನ ಕೊಡ್ತಾರೆ. ನಾವು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅಂದರೆ ಅದು ಸಂಪ್ರದಾಯವಾಗಿಯೇ ನಡೀಬೇಕು ಎಂಬಲ್ಲಿಗೆ ನಾವು ನಿರ್ವಹಣೆ ಮಾಡ್ತೀವಿ ಅಷ್ಟೇ. ನಿಮ್ಮಂಥವ್ರು ಇಲ್ಲಿದ್ರೆ ನಾವೇನು ನಿರ್ವಹಣೆ ಮಾಡೋದು? ನಾವು ವೇದ ಹೇಳೋದು ಹೇಗೆ? ನಾವೊಂದು ಹೇಳೋದು ಮಾತ್ರ ಹೇಳ, ನಾವು ಯಾವುದನ್ನು ಯಾರಿಗೆ ಸಿಗಬೇಕು ಅಂತ ನಮ್ಮ ತೀರ್ಮಾನ ಏನೂ ಇಲ್ಲ. ಯಾರನ್ನು ಎಲ್ಲಿಗೆ ತಲುಪಿಸಿ ಯಾರಲ್ಲಿ ಪ್ರಸಾದ ತಗೋಬೇಕು ಅಂತ ಅವನು ತೀರ್ಮಾನ ಮಾಡಿದ್ದಾನೋ ಅದು ಸತ್ಯ. ಅವನ ತೀರ್ಮಾನವನ್ನು ನಾವು ನೀವು ಸತ್ಯ ಅಸತ್ಯ ಅಂತ ಹೇಳೋದು ಹಾಗೆ. ನೀವು ಬಂದಿದ್ದೀರಿ, ನಿಮಗೆ ಯೋಗ್ಯತೆ ಇದೆ, ಅದನ್ನು ವೇದಪುರುಷ ಕಲಿಸಿದ್ದಾನೆ, ಮಹಾಸ್ವಾಮಿಗಳು ಕಲಿಸಿದ್ದಾರೆ, ಅವರ ಶಿಷ್ಯರಿಂದ ಪ್ರಸಾದ ಕೊಡಿಸಬೇಕು ಅಂತ. ಅದು ಸರಿಯಲ್ಲ, ನೀವು ಪಾಪಕ್ಷ ಆಗೋದ್ರಿಂದ ನಾವೇ ಹೇಗೆ ತೀರ್ಮಾನ ಮಾಡಲಿಕ್ಕೆ? ಪ್ರಸಾದ ಸಿಗುತ್ತಾ? ಎಷ್ಟೋ ಈ ದಕ್ಷಿಣಗಳಲ್ಲಿದ್ದಾರೆ, ಎಲ್ಲರಿಗೂ ಪ್ರಸಾದ ಸಿಕ್ಕಿದೆಯಾ? ನೀವು ಯಾಕೆ ಈ ಥರ ತಲುಪಬೇಕು? ಅದರಿಂದ ನಿಮಗೆ ಸಂಪೂರ್ಣವಾಗಿ ಬಾಧ್ಯತೆ ಇದೆ, ನಿಮಗೆ ಸಂಪೂರ್ಣವಾಗಿ ಅದರ ಹಕ್ಕಿದೆ ಪ್ರಸಾದಕ್ಕೆ. ಅದನ್ನೇ ನೀವು ಬಂದಿದ್ದೀರಿ. ಇದರಲ್ಲಿ ವಿದ್ಯಾರಣ್ಯ ವಿದ್ಯಾಪೀಠ ಅಂತ ಕಂಪೇರ್ ಮಾಡಿದ್ರು ಪರಮಾಚಾರ್ಯ. 79 ನಾವು ಇನ್ನೊಂದು ಪರೀಕ್ಷೆ ತಗೊಂಡು ಸರ್ಟಿಫಿಕೇಟ್ ತಗೊಂಡು ನಾವು 79ರಲ್ಲಿ 2009ರಲ್ಲಿ ವಿದ್ಯಾಪೀಠ ಸ್ಥಾಪನೆ ಮಾಡಿದ್ರು. ಅಲ್ಲಿ ರಂಗನಗೌಡ ಅವರು ಮಾಡ್ತಾರೆ, ಇದು ಮಾಡ್ತಾರೆ, ಅಲ್ಲಿ ಎಂಪ್ಲಾಯೀಸ್ ಎಲ್ಲರಿದ್ದು ತಿಂಗಳಿಗೆ 10 ರೂಪಾಯಿ ಆಗಿ ಎಂಪ್ಲಾಯೀಸ್ ಅಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಆ ಇದರಿಂದ ವೇದ ಪಾಠಶಾಲೆಗೆ ಮಕ್ಕಳಿಗೆ. ಯಾಕೆ
ಶ್ರಮಪಟ್ಟು ಬಂದದ್ದು ದೊಡ್ಡ ಹಾಡಿದ್ದು ಬಂದಲ್ಲ ಶುದ್ಧಿ ಬೇಕಲ್ಲ. ಅದರೆಲ್ಲ ಪಾಠ ಹೇಳಿಯೋ ಕೆಲಸ ಮಾಡಿಯೋ ಮತ್ತೊಂದು ಮಾಡಿಯೋ ಸಂಗ್ರಹ ಮಾಡಿ ಅದೇ ಭಿಕ್ಷೆ ಮಾಡಿ ಭಿಕ್ಷೆ ಅದೇ ಬೇಕಾದ ಇದಕ್ಕೆ ಪರಮಾಚಾರ್ಯ ಅದೇ ಬೇಕಾದ್ದು ನೀವು ಮಾಡ್ದಾರ್ದು ಅಲ್ವಾ ಪರಮಾಚಾರ್ಯ ಭಿಕ್ಷೆ ದುಡ್ಡಿಂದೇ ಮಾಡ್ಬೋದಲ್ಲ ಅವ್ರದ್ದು. ನಾನು ಹಾಗೆ ಇದು ಪ್ರಾಜೆಕ್ಟ್ 2020 ನಮ್ಮ ಅಪ್ಪಾಜಿ ತೀರ್ಕೊಂಡ್ರು 2 years ಆಯ್ತು. ಅವಾಗ ಪರಮಾಚಾರ್ಯ ಹತ್ರ ಕೂತು ಶ್ರೀಚಕ್ರ ಪೂಜೆ ಮಾಡಿ ದಿನ ಬೇಡ್ತಾ ಇದ್ದೆ ಸ್ವಾಮಿ ಹತ್ರ 5 ಹೆಸರು ತೋರಿಸ್ರಿ ಸಾಕು ಎವ್ರಿಡೇ. ನಂಗೆ ಯಾರಾದರೂ ಕಷ್ಟಪಟ್ಟು ತರ್ತಾರೆ ಕಾಸು. ಹಾಗಾದ್ರೆ ಒಬ್ರು ಇಂಜಿನಿಯರ್ ಇದ್ದಾರೆ, ಅವ್ರ ತಮ್ಮ ಸ್ವಲ್ಪ ಎಲ್ಲ ಮಾರಲ್ಲಿ ಇದು ಅವ್ರು ಕೊಡ್ತೀನಿ ಅಂದ್ರೆ ಸಹ ನಾನು ತಗೋರಿಲ್ಲ ಮತ್ತೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಂದರೆ ಅಂಥ ಕಾಸು ತಂದು ಭೋಜನ ಸಾಮಗ್ರಿಗೆ ಹಾಕ್ಬಾರ್ದಲ್ಲ. ಇದು ಮಕ್ಕಳು ವೇದ ಮಕ್ಕಳಿಗೆ ಭೋಜನ ಸಾಮಗ್ರಿ ಹಾಗೆ ಸ್ಟಾರ್ಟ್ ಆಗಿದ್ದು ಪ್ರಾಜೆಕ್ಟ್. ಅದು ಪರಮಾಚಾರ್ಯ ಇಷ್ಟಪಟ್ಟದ್ದು ಅದೇ ರೀತಿಯಲ್ಲಿ ನೀವು ಹೇಳಿದ್ರು ಅದನ್ನು 100% ಕರೆಕ್ಟಾಗಿ ನೀವು ಮಾಡ್ತಾ ಇದ್ದೀರಿ ಅವ್ರ ಮಾತನ್ನು. ಅದಕ್ಕೆ ಮತ್ತೆ ಶ್ರೇಷ್ಠತೆ ಅಲ್ವಾ ಅದೇ ಹೇಳಿದ್ದಲ್ಲ ತೀರ್ಮಾನ. ಅವರು ಇವರು ಸೂರ್ಯ ಇಲ್ಲ ಪರಮಾಚಾರ್ಯ ಸಹಪಾಠಿ ಇವರು ಅಲ್ಲ ಬಾಲಪರಿವಾರ ಸಹಪಾಠಿ. ಅವರ ಅಪ್ಪನ ಅವ್ರ ತಂದೆಯವ್ರತ್ತಲೇ ಕಲ್ತದ್ದು ಇವರು. ನಿನ್ನೆ ಒಂದು 70-75 ಜನ ಇದ್ದಾರೆ ಉದಯಪಾರಾಯಣಕ್ಕೆ. ಅದ್ಭುತವಾಗೇ ಇದೆ. ನಾನು ಏರ್ಪೋರ್ಟ್ ಹೋಗಿ ವಾಪಸ್ ಬಂದೆ. ಫ್ಲೈಟ್ ಕ್ಯಾನ್ಸಲ್ ಆತಂದ್ರು, ಏನ್ ಮಾಡ್ಬೇಕು ಅದೇ. ಮತ್ತೆ ನಾನು ಸ್ಯಾಟರ್ಡೇ ಇದ್ದಿಲ್ಲ ಫ್ಲೈಟ್. ಮೊನ್ನೆ ಸಂಡೇ 7 o'clock ಸ್ಟಾರ್ಟ್ ಆಗಿ ಮನೆಗೆ 2 ತಾಸು. ತಾಯಿ ಆದಿಗುರು ಅಲ್ಲ, ತಾಯಿ ಹತ್ರ ಹೋಗಿ ಅವ್ರು ನಮಸ್ಕಾರ ಮಾಡ್ಕೊಂಡು ಈ ಪಾಠಶಾಲೆಗೆ ಹೋಗಿ ಬರ್ತೀನಿ ಅಂತ ಹೊರಟ್ಬಿಟ್ಟೆ ನಾನು. ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಕೂತಿದ್ದಾರೆ ಗುರುಗಳು. ಪೂಜೆ ಮುಗಿಸಿದ್ದು 7 ಗಂಟೆಗೆ 7:05 ಆಗಿದೆ. ಮೊನ್ನೆ ಕಾರ್ಯಕ್ರಮ ಶುರು, ಇವತ್ತು ಪೂರ್ಣಾಹುತಿಗೆ ಕರೆಕ್ಟಾಗಿ ಬಂದಿದ್ದೀವಿ. ಸಂಪೂರ್ಣ ಫಲ ಇದೆ ನಮಗೂ ಎಲ್ರಿಗೂ ಮಂತ್ರಾಕ್ಷಿ ಜೊತೆ ಸಿಕ್ಕಿತ್ತು ನೋಡಿ. ನಾವು 3 ದಿನದಿಂದ ಕಾಯ್ತಾ ಇದ್ವಿ, ನೀವು ಬರಲಿಕ್ಕೆ ಅವರು ವೇಟ್ ಮಾಡಿ ಸರಿಯಾದ ಜನ ಬರಬೇಕಲ್ಲ. ಶ್ರೀ ಗುರುಭ್ಯೋ ನಮಃ. ನಮ್ಮ ದಕ್ಷಿಣ ಕನ್ನಡದ ಸುಳ್ಯ ಪ್ರಾಂತದಲ್ಲಿರುವಂತಹ ಈ ಭಾರದ್ವಾಜಾಶ್ರಮಕ್ಕೆ ಕಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾದಂತಹ 70ನೇ ಜಗದ್ಗುರುಗಳಾದಂತಹ ಶ್ರೀಮತ್ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳು ದಯಮಾಡಿಸಿ 2 ದಿನದಿಂದ ಇಲ್ಲಿ ಮೊಕ್ಕಾಂ ಇದ್ದರು. ಮೊನ್ನೆಯ ದಿನ ಅಂದರೆ 18ನೇ ತಾರೀಕು ಕಾರ್ತಿಕ ಸೋಮವಾರದ ಬೆಳಿಗ್ಗೆ ಎಡನೀರು ಶ್ರೀಮಠದಿಂದ ಇಲ್ಲಿಗೆ ದಯಮಾಡಿಸಿ ಇವತ್ತು 19ನೇ ತಾರೀಕು ಮಂಗಳವಾರ ಸಾಯಂಕಾಲ 5 ಗಂಟೆಯ ಪರ್ಯಂತ ಇಲ್ಲಿ ಮೊಕ್ಕಾಂ ಹೂಡಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಕಾರಣ ನಮ್ಮ ದಕ್ಷಿಣ ಕನ್ನಡ ಪ್ರಾಂತದಿಂದ ಮತ್ತು ಕಾಸರಗೋಡು ಪ್ರಾಂತದಿಂದ ಕರಾಡಸ್ಥರು, ಹವ್ಯಕರು, ಶಿವಳ್ಳಿ ಈ ಥರ ಪಂಗಡದವರೆಲ್ಲರೂ ಕೂಡ ಸುಮಾರು 200-250 ಜನ ವಿದ್ಯಾರ್ಥಿಗಳು ನಾವು ಕಂಚಿ ಮಠಕ್ಕೆ ಹೋಗಿ ವೇದಾಧ್ಯಯನವನ್ನು ಮಾಡಿ ಬಂದವರಿದ್ದೇವೆ. ಅಲ್ಲಿ ಅಧ್ಯಯನ ಮಾಡಿದವರಲ್ಲಿ ಹಲವಾರು ಜನ ಘನಪಾಠಿಗಳು, ಕೆಲವರು ಕ್ರಮಪಾಠಿಗಳು, ಕೆಲವರು ಪೌರೋಹಿತ್ಯದಲ್ಲಿರುವವರು, ದೇವಾಲಯದ ಅರ್ಚಕರಾಗಿ ಅಲ್ಲಿ ನಾವು ವಿದ್ಯೆಯನ್ನು ಸಮಾಪ್ತಿ ಮಾಡಿ ನಾನಾ ನಗರಗಳಲ್ಲಿ ದಿಲ್ಲಿಯಿಂದ ಹಿಡಿದು ತಿರುವನಂತಪುರದವರೆಗಿನ ಹಲವಾರು ದೇವಸ್ಥಾನಗಳಲ್ಲಿ ನಾವು ಈಗ ನಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಿದ್ದೇವೆ. ಕೆಲವರು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರಾಗಿದ್ದಾರೆ, ಕೆಲವರು ಗುರುಕುಲಗಳನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಮಹಾಸ್ವಾಮಿಗಳು ಅಂದರೆ ನಮ್ಮ ಈ ಶಂಕರ ವಿಜಯ ಸರಸ್ವತಿಗಳ ಪರಮಗುರುಗಳು ಅವರ ಕಾಲದಿಂದ ಹಿಡಿದು ಇವಾಗಿನವರೆಗೆ ನಾವು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೇವೆ. ಈ ಸುಳ್ಯ ಪ್ರಾಂತದಲ್ಲಿ ಇದ್ದಂತಹ BK ಭಟ್ ಎಂಬ ದೊಡ್ಡ ಇಂಜಿನಿಯರ್ ಒಬ್ಬರು, ಅಂದರೆ ಯಾವ ಈ ಭಾರದ್ವಾಜ ಆಶ್ರಮಕ್ಕೆ ಬಂದಿದ್ದಾರೋ ಇವಾಗ ಈ ಮಕ್ಕಳ ತಂದೆ ತೀರ್ಥರೂಪರು ಆಂಧ್ರ ಪ್ರದೇಶದಲ್ಲಿ ಸರಕಾರಿ ಕೆಲಸ ನಿರ್ವಹಣೆಯಲ್ಲಿದ್ದಾಗ ಈ ಮಹಾಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಅವರ ಧರ್ಮ ಪ್ರಚಾರದಿಂದ ಪ್ರೇರಿತರಾಗಿ ಇವರ 2 ಮಕ್ಕಳನ್ನು ಪ್ರಪ್ರಥಮವಾಗಿ ಅಧ್ಯಯನಕ್ಕೆ ಬರಬೇಕು ಅಂತ ಗುರುಗಳ ಅನುಗ್ರಹವಾಗಿ ಅವರಿಬ್ಬರ ಜೊತೆಗೆ ಮತ್ತೆ 2 ಜನರನ್ನು ಈ ಊರಿನಿಂದ 4 ಜನರನ್ನು ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡದಿಂದ ಮಹಾಸ್ವಾಮಿಗಳು ಅಧ್ಯಯನಕ್ಕಾಗಿ ಕಂಚೀಪುರಕ್ಕೆ ಕರೆಸ್ತಾರೆ. ತದನಂತರ ಪ್ರತಿ ವರ್ಷದಲ್ಲೂ ಕೂಡ ಕನಿಷ್ಠ ಪಕ್ಷ 4 ಜನ 5 ಜನ ನೀವು ಆ ಊರಿನಿಂದ ವಿದ್ಯಾರ್ಥಿಗಳನ್ನು ಕರೆತರಬೇಕು ಅಂತ ಈ ವಿದ್ಯಾರ್ಥಿಗಳಿಗೆ ಆದೇಶವನ್ನು ಮಾಡಿ, ಹಾಗೆ ಪ್ರತಿ ವರ್ಷ 5 ಜನ 10 ಜನ 20 ಜನ ಈ ರೀತಿ ಸುಮಾರು 200 ಜನ ವಿದ್ಯಾರ್ಥಿಗಳು ಕಂಚಿ ಮಠಕ್ಕೆ ಹೋಗಿ ನಾವು ಅಧ್ಯಯನ ಮಾಡಿ ಬಂದಿದ್ದೇವೆ. ಇದಕ್ಕೆ
ಇಲ್ಲಿಂದ ಅಧ್ಯಯನಕ್ಕೆ ಹೋದದ್ದಕ್ಕೆ ಮೂಲ ಕಾರಣ ಈ ಭಾರದ್ವಾಜಾಶ್ರಮವಾಗಿದೆ. ಹಾಗಾದ್ದರಿಂದ ಈ ಭಾರದ್ವಾಜಾಶ್ರಮಕ್ಕೆ ಬಂದರೆ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಲಿಕ್ಕಾಗತ್ತೆ ಎಂಬ ಒಂದು ಪ್ರೀತಿಯ ಕರುಣೆ ಅಂತ ಹೇಳಬೇಕು. ಪ್ರೀತಿ ಅಂತ ಹೇಳೋದ್ರಿಂದ ಕರುಣೆಯಿಂದ ಇಲ್ಲಿಗೆ ನಾವು ಬರ್ತೇವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಬಂದು ದರ್ಶನ ಮಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಭಾರದ್ವಾಜಾಶ್ರಮಕ್ಕೆ ಬಂದಿದ್ದಾರೆ. ಕರ್ನಾಟಕ ಪ್ರವಾಸ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಎಡನೀರಿಗೆ ಹೋಗಿ ಭಾರದ್ವಾಜಾಶ್ರಮಕ್ಕೆ ಬಂದು ಇಲ್ಲಿಂದ ಉಡುಪಿ ಕಡೆಗೆ ಪ್ರಯಾಣ ಮಾಡುವವರಿದ್ದಾರೆ. ಬಂದ ದಿನ ಕಾರ್ತಿಕ ಸೋಮವಾರವಾಗಿತ್ತು. ಆ ದಿನ ಸುಮಾರು 11 ಗಂಟೆಗೆ ಪೂಜಾರಂಭ ಮಾಡಿ ಸುಮಾರು 70-75 ಜನ ವೈದಿಕ ವರೇಣ್ಯರಿಂದ ಏಕಾದಶವಾರ ರುದ್ರ ಅಂದರೆ 11 ಸಾರಿ ರುದ್ರಾಭಿಷೇಕವನ್ನು ಮಾಡಿ ವಿಶೇಷವಾದಂತಹ ಕಾರ್ತಿಕ ಸೋಮವಾರದ ಪ್ರಯುಕ್ತ ಅರ್ಘ್ಯಾದಿಗಳನ್ನು ಬಿಟ್ಟು ಸುಮಾರು 7-8 ಗಂಟೆಗಳ ಕಾಲ ಆಸನದಲ್ಲೇ ಕುಳಿತವರಾಗಿ ಎದ್ದೇಳದೇನೆ ಈ ಪೂಜಾ ವೈಭವವನ್ನು ನಡೆಸಿ ಇಲ್ಲಿಯ ವಿದ್ಯಾರ್ಥಿಗಳಿಗೂ ಸರಿ, ಈ ಗ್ರಾಮಸ್ಥ ಜನರಿಗೂ ಸರಿ, ಇಲ್ಲಿಯ ಪರಿವಾರದವರೆಲ್ಲರಿಗೂ ಕೂಡ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಮತ್ತು ಈ ದಿನ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಹಿರಿಯ ವೇದ ವಿದ್ವಾಂಸರನ್ನೆಲ್ಲ ಸನ್ಮಾನ ಮಾಡಬೇಕು ಅಂತ ಅಭಿಪ್ರಾಯಪಟ್ಟು ಋಗ್ವೇದದಲ್ಲಿ ಮೂರ್ಧನ್ಯ ವಿದ್ವಾಂಸರನ್ನೆಲ್ಲ ತಮಿಳುನಾಡಿಂದ ಇಲ್ಲಿ ಕರೆಸಿ ಅವರನ್ನು ನಮ್ಮಿಂದ ಸನ್ಮಾನ ಮಾಡಿಸಿದ್ದಾರೆ. ಕಾರಣ ನಾವು ಅಲ್ಲಿ ಹೋಗಿ ಅಧ್ಯಯನ ಮಾಡಿ ತಮಿಳುನಾಡಿನಲ್ಲಿದ್ದಂತಹ ಜನರಿಂದ ನಾವು ಸನ್ಮಾನಿಸಲ್ಪಟ್ಟು ಬಂದಿದ್ದೇವೆ. ಆದ್ದರಿಂದ ನಮಗೂ ಒಂದು ಅವಕಾಶ ಕೊಡಬೇಕು ಅಂತ ಅಲ್ಲಿಂದ ವಿದ್ವಾಂಸರನ್ನೆಲ್ಲ ಕರೆಸಿ ನಾವು ಅವರನ್ನು ಸನ್ಮಾನ ಮಾಡಿದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅವರೇ ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಪುನೀತರನ್ನಾಗಿಸಿದ್ದಾರೆ. ಜೊತೆಗೆ ನಮ್ಮ ಪ್ರಾರ್ಥನೆ ಏನಿತ್ತು, ಹಲವಾರು ವರ್ಷಗಳಿಂದ ನಾವು ಶ್ರೀಮಠಕ್ಕೆ ಹೋಗಿ ಶ್ರೀಮಠೀಯ ಪ್ರಸಾದವನ್ನು ಸ್ವೀಕರಿಸಿ ಪ್ರತಿ ವರ್ಷ ಬರ್ತಾ ಇದ್ವಿ. ಪ್ರತಿ ವರ್ಷ ಮಠಕ್ಕೆ ಹೋಗುವಾಗಲೂ ನಮ್ಮ ಮಕ್ಕಳು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ನಮಗೆ ಶಾಲು, ಪಂಚೆ, ಬಂಗಾರ ಇತ್ಯಾದಿಗಳನ್ನು ಕೊಟ್ಟು ಹರಸಿ ಕಳಿಸ್ತಾ ಇದ್ದರು. ಅದಕ್ಕೆ ನಾವು ವಿದ್ಯಾರ್ಥಿಗಳೆಲ್ಲ ಈ ಸರಿ ಭಿನ್ನಹ ಮಾಡಿಕೊಂಡ್ವಿ. ತಾವು ನಮ್ಮ ನಗರಕ್ಕೆ ಬರುವಾಗ ಈ ಸರಿ ನಾವು ನಿಮ್ಮನ್ನೆಲ್ಲ ಸತ್ಕಾರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಗುರುಗಳು ಒಪ್ಪಿ ಇವತ್ತಿನ ಸಭಾ ಕಾರ್ಯವನ್ನು ಅವರೇ ಸ್ವತಃ ನಿರ್ವಹಿಸಿ ಆಶೀರ್ವಚನದ ಮೂಲಕ ನಮ್ಮನ್ನೆಲ್ಲ ಹರಸಿ ಪ್ರತಿಯೊಬ್ಬರನ್ನೂ ಕರೆದು ನಮ್ಮ ಶ್ರೀಮಠದ ಕಾರ್ಯಕರ್ತರ ಒಬ್ಬೊಬ್ಬರ ಹಿರಿಮೆಯನ್ನು ತಾವೇ ಹೇಳಿ, ಜೊತೆಗೆ ಬಂದಂತಹ ಘನಪಾಠಿಗಳ ಒಬ್ಬೊಬ್ಬರ ಅವರ ವಿದ್ಯೆಯ ಔನ್ನತ್ಯವನ್ನು ಎಲ್ಲ ಸಾರ್ವಜನಿಕ ತಿಳಿಸುವಂತೆ, ಅಂದರೆ ನಾವು ಅವರ ಒಬ್ಬೊಬ್ಬರ ಬಗ್ಗೆ ಹೇಳಬೇಕಾದುದು ಆ ಕಾರ್ಯನಿರ್ವಾಹಕರ ಕೆಲಸವಾಗಿತ್ತು. ಅದನ್ನು ಗುರುಗಳೇ ಸ್ವತಃ ನಿರ್ವಹಿಸಿ ಸಂತೋಷದಿಂದ ಒಬ್ಬೊಬ್ಬರ ಬಗ್ಗೆಯೂ ಅವರು ಆಡಿಕೊಳ್ತಾ ಇರುವಾಗ ನಾವೇ ಪ್ರಪಂಚದಲ್ಲಿ ಧನ್ಯರು, ನಮಗಿಂತ ಧನ್ಯರು ಯಾರೂ ಇಲ್ಲ. ಆದರೆ ಗುರುಗಳ ಬಾಯಿಯಿಂದ ಶಿಷ್ಯರ ಒಂದು ಹಿರಿಮೆಯನ್ನು ಕೇಳುವುದಂದರೆ ಅದು ಸಾಧಾರಣವಾದ ವಿಷಯವಲ್ಲ. ಸಾಧಾರಣವಾಗಿ ಗುರುಗಳು ಶಿಷ್ಯರನ್ನು ಹೊಗಳುವುದಿಲ್ಲ, ಶಿಷ್ಯರೇ ಗುರುಗಳನ್ನು ಹೊಗಳಿ ಹೇಳ್ತಿರ್ತಾರೆ. ಇಲ್ಲಿ ಶಿಷ್ಯರೇ ಒಬ್ಬೊಬ್ಬರ ಶಿಷ್ಯರ ವಿಶೇಷತೆಯನ್ನು ಹೇಳಿ ಅವರ ಜೊತೆಗೆ ಬಂದ ಪರಿವಾರದವರ ಪರಿಚಯವನ್ನು ಅವರೇ ಮಾಡಿಸಿ ಎಷ್ಟು ಸಂತೋಷಪಟ್ಟರು ಅಂದರೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದವರಿಗೆ ಎಲ್ಲರಿಗೂ ಗೊತ್ತಾಗುತ್ತದೆ. ಈ ಕಾರ್ಯಕ್ರಮವನ್ನು ಈ ಶಂಕರ ಟಿ ವಿಯವರು ಎಲ್ಲ ಪ್ರಪಂಚದಲ್ಲಿರುವಂತಹ ಭಗವದ್ಭಕ್ತರೆಲ್ಲರೂ ನೋಡುವಂತೆ ಪ್ರಚಾರ ಮಾಡಿ ಪ್ರಸಾರ ಮಾಡಿ ವೇದ ರಕ್ಷಣೆಯನ್ನು ವೇದ ಪ್ರಚಾರವನ್ನು ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೂ ಅವರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಮತ್ತು ವೇದ ಧರ್ಮದಲ್ಲಿ ಪ್ರವರ್ತನವಿರುವಂತಹ ಎಲ್ಲರಿಗೂ ಕೂಡ ಆ ಮಹಾತ್ರಿಪುರ ಸುಂದರಿ ಸಮಯ ಚಂದ್ರಮೌಳೀಶ್ವರ ಪರಿಪೂರ್ಣ ಅನುಗ್ರಹ ಮಾಡಿ ನಾವೆಲ್ಲರೂ ಸದಾಕಾಲ ಸನಾತನ ಧರ್ಮದಲ್ಲೇ ಇರುವಂತೆ ನಮ್ಮನ್ನು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತಿದ್ದೇನೆ.